ಒಂದಷ್ಟು ಪ್ರಜ್ಞಾವಂತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕನ್ನಡ ಪರ ಸಂಘಟನೆಗಳು ಸೇರ್ಕೊಂಡು ಮಕ್ಕಳ ಹಾಜರಾತಿ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ, ಕನ್ನಡನ ಕೊಲ್ಲಬೇಡಿ ಅಂತ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಇಲ್ಲಿ ತನಕ ಅವರಿಗೆ ಯಾವುದೇ ತರವಾದ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿಲ್ಲ. ಛೇ, ಏನ್ರಿ ಇದೆಲ್ಲ? ಕರ್ನಾಟಕದಲ್ಲಿ ಕನ್ನಡಿಗರೇ ಪರಕೀರಾಗ್ಬಿಟ್ರಲ್ರಿ. ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ ಅಂತ ಹೇಳಿ 4 ದಿವಸದಿಂದ ನಾವಿಲ್ಲಿ ಗಂಟಲು ಹರಿಯೋ ಹಾಗೆ ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಆದ್ರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ನಮ್ಮದೊಂದು ಮನವಿ ಪತ್ರ ಸ್ವೀಕರಿಸುವಷ್ಟು ಪುರುಸೊತ್ತು ಸೌಜನ್ಯ ಇಲ್ಲ ಅಂತಂದ್ರೆ ನಾವ್ ಯಾಕ್ರಿ ಇವರುಗಳನ್ನೆಲ್ಲ ಗೆಲ್ಲಿಸಬೇಕು? ಇವರು ಹೆಸರಿಗೆ ಮಾತ್ರ ಜನಪ್ರತಿನಿಧಿ. ಜನ ಇವರಿಗೆ ನೆನಪಾಗೋದು ಎಲೆಕ್ಷನ್ ಬಂದಾಗ. ಕಾದು ನೋಡೋಣ, ಮಧ್ಯಾಹ್ನ ಮೇಲೆ ಬರ್ಬೋದು. ಬರ್ಲಿ. ನಾನೇ ಖುದ್ದಾಗಿ ಫೋನ್ ಮಾಡಿ ಮೀಡಿಯಾದವ್ರನ್ನೆಲ್ಲ ಕರೆಸಿದ್ದೀನಿ. ಇವತ್ತು ಆ ಮಂತ್ರಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು, ಸರಿಯಾಗಿ ಬಿಸಿ ಮುಟ್ಟಿಸಬೇಕು. ಪ್ಲಕಾರ್ಡ್ ಬರೆಯೋ ಹುಡುಗ ಬಂದಿದ್ದಾನೇನ್ರಿ? ಅದು ಅರ್ಜೆಂಟ್ ಆಗಿ ಯಾರು ಸಿಗ್ಲಿಲ್ಲ, ಅದಕ್ಕೆ ಒಬ್ಬ ಕಾರ್ಟೂನಿಸ್ಟ್ ಕರ್ಸಿದ್ದೀನಿ. ಇಲ್ಲೇ ಎಲ್ಲೋ ಪ್ಲಕಾರ್ಡ್ ಬರೀತೀವಿ. ಏನೋ ಒಂದಿನ ಬಂದು ಪ್ರೊಟೆಸ್ಟ್ ಮಾಡಿ ಹೋಗ್ತಾರಂದ್ರೆ ಸಾಯೋರಿಗೆ ಹೇಳೋರು ಯಾರ್ರಿ? 2 ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಆಮೇಲೆ ಸರ್, ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ ಅಂತ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕಡೆ ಬನ್ನಿ ಅಲ್ಲ, ದಾರಿ ಬಿಡಿ. ಬೆಳಗ್ಗೆ ಒಕ್ಕಿಸ್ಕೊಂಡ್ಬಿಡ್ತವೆ. ಇವಕ್ಕೇನು ಮಾಡೋಕ್ ಬದುಕಿಲ್ಲ ಅಂತ ಕಾಣುತ್ತೆ. ಯಾರ್ರೀ ಅದು ಸ್ಟ್ರೈಕ್ ಮಾಡ್ತಿರೋದು? ಕರೀರಿ ಅವ್ರನ್ನ. ರೇ ಬನ್ರಿ ಇಲ್ಲೇ. ಬರ್ರಪ್ಪ ಇಲ್ಲೇ. ನಮಸ್ಕಾರ ಸ್ವಾಮಿ. ಏನ್ರಿ ಅದು ನಿಮ್ ಗೋಳು? ಇದು ಬರೀ ನನ್ನ ಗೋಳು ಮಾತ್ರ ಅಲ್ಲ ಸ್ವಾಮಿ, ಸಮಸ್ತ ಕನ್ನಡಿಗರ ಗೋಳು. ತಮಗೊಂದು ಮನವಿ ಪತ್ರ ಕೊಡಬೇಕಾಗಿತ್ತು. ಮೇಲ್ ಬನ್ನಿ. ನಡೀರಿ. ಮಲಗಿರೋರ್ನ ಎಚ್ಚರಿಸಬಹುದು, ಮಲಗಿರೋರ್ ತರ ನಾಟಕ ಮಾಡ್ತಿರೋರ್ನ ಎಚ್ಚರಿಸಕ್ಕಾಗತ್ತಾ? ಖಂಡಿತ ಎಚ್ಚರಿಸ್ತೀನಿ ಅಂತ ಇಲ್ಲೊಬ್ಬ ಕಾರ್ಟೂನಿಸ್ಟು ಆ ಎಮ್ಮೆ ಚರ್ಮದ ಮಂತ್ರಿಗೆ ತನ್ನ ವ್ಯಂಗ್ಯ ಚಿತ್ರದ ಮೂಲಕ ಚಾಟಿ ಬೀಸಿದ್ದಾನೆ. ಮಂತ್ರಿಗಳ ಉಡಾಫೆನ, ಅವರ ಬೇಜವಾಬ್ದಾರಿತನವ ಛೇಡಿಸಿದ್ದಾನೆ. ಇನ್ನಾದ್ರೂ ನಮ್ಮ ಮಂತ್ರಿಗಳು ನಿದ್ದೆಯಿಂದ ಎದ್ದು ಬಂದು ಈ ಪ್ರತಿಭಟನಾಕಾರರಿಗೆ ಒಂದು ಸ್ಪಂದನೆ ನೀಡ್ತಾರಾ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಹಬ್ಬಾ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತಾರಲ್ಲ ಹಾಗೆ 4 ದಿನ ಆದ್ಮೇಲೆ ಈ ಪುಣ್ಯಾತ್ಮ ನಮ್ಮ ಮನವಿ ಪತ್ರನ ಕೈಗೆ ತಗೊಂಡ. ಏನಾದ್ರೂ ಪರಿಶೀಲನೆ ಮಾಡೋದಕ್ಕೆ ಎಷ್ಟು ದಿವಸ ತಗೋತಾನೋ ಏನ್ ಕತಿಯೋ. ಇರ್ಲಿ, ಕೊನೆ ಪಕ್ಷ ತಗೊಂಡಲ್ಲ. ಎಲ್ಲ ಆ ಕಾರ್ಟೂನಿಸ್ಟ್ ಎಫೆಕ್ಟ್ ಸರ್. ಮೀಡಿಯಾದವ್ರ ಮುಂದೆ ಶೇಪ್ ಔಟ್ ಆಯ್ತಲ್ವಾ? ಹೌದು ಮೂರ್ತಿಗಳೇ, ಆ ಹುಡುಗ ಇಲ್ಲಿ ಸ್ವಲ್ಪ ಕರೀರಿ, ಮಾತಾಡ್ಸೋಣ. ಬಾಪ ಇಲ್ಲಿ. ಶಬಾಷ್. ಏನಪ್ಪ ನಿನ್ ಹೆಸರು? ಗಣಿ ಅಂತ ಸರ್. ಗಣಿ? ಹೌದು ಸರ್. ಏನು ಕೋಲಾರದ ಗಣಿನೋ ಬಳ್ಳಾರಿ ಗಣಿನೋ? ಈ ಗಣಿಗೆ ಹಿಂದ್ ಮುಂದೇನಿಲ್ವೋ? ಗಣಪತಿ ಅಂತ ಸರ್. ಗಣಪತಿ? ಯಾಕೋ ನಿನ್ನ ಹೆಸರಿಗೂ ನಿನ್ನ ಗೆಟಪ್ಗೂ ಮ್ಯಾಚ್ ಆಗ್ತಾ ಇಲ್ವೇ? ಕ್ಲಬ್ ಸ್ಯಾಂಡ್ವಿಚ್ಗೆ ರಾಗಿ ಮುದ್ದೆ ಅಂತ ಹೆಸರಿಟ್ಟಿರೋ ಹಾಗಿದೆ. ಅದಿರ್ಲಿ, ಬಹಳ ಒಳ್ಳೆ ಕೆಲಸಗಾರ ಕಣಯ್ಯ ನೀನು. ನಿನ್ನ ಬ್ರಷ್ ಸ್ಟ್ರೋಕ್ಸ್ ಅಲ್ಲೇ ಆ ಮಿನಿಸ್ಟ್ರಿಗೆ ಸ್ಟ್ರೋಕೆ ಹೊಡಿಸ್ಬಿಟ್ಟಿಯಲ್ಲ ನೀನು. ಹಾಗಾದ್ರೆ ಕನ್ನಡ ಶಾಲೆಗಳನ್ನ ಇನ್ಮೇಲೆ ಮುಚ್ಚಲ್ವಾ ಸರ್? ಅದೆಲ್ಲ ಬರೀ ಭ್ರಮೆ ಕಣಯ್ಯ. ಈ ನಮ್ಮ ಹೋರಾಟದ ಕಾವು ಸ್ವಲ್ಪ ಇಳಿತಿದ್ದ ಹಾಗೆ ಅವರು ಅವರ ಹಳೆ ಚಾಳಿನ ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ನಾವು ಇಷ್ಟಕ್ಕೆ ಸುಮ್ಮನಾಗಬಾರದು. ಈಗಿನ ಹಾಗೆ ಮತ್ತೆ ಅವ್ರಿಗೆ ಚುಚ್ಚುತ್ತಾನೆ ಇರಬೇಕು. ಕ್ವಶನ್ ಪೇಪರ್ ಇಲ್ಲದೆ ಹೋಗ್ಬಿಟ್ರೆ ಅವರು ಬರೆದಿದ್ದೇ ಆನ್ಸರ್ ಆಗ್ತಾ ಹೋಗುತ್ತೆ. ಆಮೇಲೆ ತಗೋಪ್ಪ, ಇದು ನೀನು ಮಾಡಿರೋ ಕೆಲಸಕ್ಕೆ ಕೂಲಿ ಅಂತ ಅಲ್ಲ, ಒಂದು ಚಿಕ್ಕ ಗೌರವಧನ ಅಂತ ಕೊಡ್ತಾ ಇದ್ದೀನಿ. ತಗೋ, ಈ 500 ರೂಪಾಯಿ 5,000 ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾರೈಸಿದ್ರೆ ಮಕ್ಕಳಾಗತ್ತ ಸರ್? ಅದೇ 5,000 ನೀವೇ ಕೊಡ್ಬೋದಲ್ಲ. ತಮಾಷೆ ಮಾಡಿದೆ ಸರ್. ಮಾತುಕತೆಯಲ್ಲಿ, ಸಂಬಂಧಗಳಲ್ಲಿ, ವ್ಯವಹಾರದಲ್ಲಿ ಎಲ್ಲೋ ಕಳೆದೋಗಿರೋ ಕನ್ನಡನ ಕೊನೆ ಪಕ್ಷ ಆ ಮಕ್ಕಳು ಪುಸ್ತಕದಲ್ಲಿ ಉಳಿಸ್ಬೇಕಂತ ನೀವು ಹೋರಾಡ್ತಾ ಇದ್ದೀರಾ. ನಿಮ್ಮ ಹತ್ರ ನಾನ್ ಕಾಸಿಸ್ಕೊಂಡ್ಬಿಟ್ರೆ 8 ಕನ್ನಡದ ಜ್ಞಾನಪೀಠಕ್ಕೆ ಅವಮಾನ ಮಾಡ್ದಂಗೆ ಸರ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ಬರ್ತೀನಿ ಸರ್.
ತೆಗೆದ್ಬಿಟ್ಟೆ. ಕೆಲಸ ಇಲ್ದಲ್ಲ ಇರೋ ಬಡಗಿ ಕೂತ್ಕೊಂಡು ಮಗಿಂದ ಅದೇನೋ ಕೆತ್ತದಂತೆ. ಬರೀ ಇದನ್ನೇ ಮಾಡ್ತಾ ಇರ್ತೀಯ, ಬೇರೆ ಏನಾದ್ರೂ ಕೆಲಸ ಹುಡುಕ್ತೀಯ? ಮಾಡ್ತಾ ಇದೀನಲ್ಲ ಕೆಲಸ. ಇದು ಕೆಲಸ ಏನೋ? ದಿನ ಇಡೀ ಕೂತ್ಕೊಂಡು ಕಾರ್ಟೂನ್ ಬರೀತಾ ಇರ್ತೀಯ? ನಾಲ್ಕ ಸಂಪಾದನೆ ಮಾಡ್ತಾ ಇರೋ ಕೆಲಸ ಒಂದ್ ಕೆಲಸ ಏನೋ? ಸಂಬಳಕ್ಕೋಸ್ಕರ ಕೆಲಸ ಮಾಡೋನು ಸೇವಕ ಆಗ್ತಾನೆ, ಪ್ಯಾಷನ್ಗೋಸ್ಕರ ಕೆಲಸ ಮಾಡೋನು ಸಾಧಕ ಆಗ್ತಾನೆ. ಯಾವ ಆಟ ಮೇಲೆ ಬರ್ದಿತ್ತು? ಓದಿರೋ MBAಗೆ ಒಳ್ಳೆ ಕೆಲಸ ಸಿಕ್ಕಿತ್ತು. 2 ವರ್ಷ ಕೆಲಸ ಮಾಡೋ ಆಗೋಲ್ಲ ಅಂತ ಬಿಟ್ಟು ಬಂದೆ. ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಆರಾಮಾಗಿದ್ದೀನಿ. ಈಗ ನಿಂದೊಂದು ಟೆನ್ಷನ್ ನನಗೆ. ಏನು RK ಲಕ್ಷ್ಮಣ್ ಇವನು. ಚಿತ್ರಾನ್ನಕ್ಕೆ ಉಪ್ಪು ಕಮ್ಮಿ ಹಾಕೋ, ಇಲ್ಲ ನಿಂತರ ನನ್ಗೂ BP ಬರುತ್ತೆ. ಮೊದ್ಲು ಐರನ್ ಬಾಕ್ಸ್ ಆಫ್ ಮಾಡೋ. ಹೀಟ್ ಜಾಸ್ತಿ ಆದ್ರೆ ಪ್ಯಾಂಟ್ ಸುಟ್ಟೋಗುತ್ತೆ. ರಾಜಶೇಖರ್ ಮಗ ಹರೀಶ, ನಿನ್ PUC ಕ್ಲಾಸ್ಮೇಟು. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಕೆಲಸ ಸಿಕ್ತು. ಈಗ ಅವ್ನ ಸಂಬಳ ಎಷ್ಟು ಗೊತ್ತಾ? ಕೇಳಿಸಲ್ಲ. ಈಗ ಅವನ್ ಸಂಬಳ ಎಷ್ಟು ಗೊತ್ತಾ? ಸಂಬಳ ಅವ್ರಣ್ಣ ಸುರೇಶ SSLC ಫೇಲ್, ರಿಯಲ್ ಎಸ್ಟೇಟ್ ಮಾಡಿ ರಾಜೇಶ್ ನಗರ ಕಾಂಪ್ಲೆಕ್ಸ್ ಕಟ್ಸಲಿಲ್ವಾ? ಇದಕ್ಕೇನಂತ್ಯ? ಬೆಳಗ್ಗೆ ಒಳ್ಳೆ ಕತೆ ಆಯ್ತು. ಕಾರ್ಟೂನ್ ಬರಿಬೇಡ ಅಂತ ನಾನೇನಾದ್ರೂ ಹೇಳದ್ನ? ಆಫೀಸಿಂದ ಬಂದ್ಮೇಲೆ ಫ್ರೀ ಟೈಮಲ್ಲಿ ಬರೀ. ಯಾರು ಬೇಡ ಅಂತಾರೆ? ಫ್ರೀ ಟೈಮಲ್ಲಿ ಬರೆಯಾಕಿದ್ದೇನ್ ರಂಗೋಲಿ ಅಲ್ಲ. ಕಾರ್ಟೂನಿಸ್ಟ್ ಕೆಲ್ಸನ ಪಾರ್ಟ್ ಟೈಮಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೆ ಇದ್ದಿದ್ ಕೆಲ್ಸನ ಬಿಟ್ಟಿದ್ದು. ಇನ್ಮೇಲಿಂದ ನನ್ನ ಪ್ಯಾಷನ್ ಇದೆ, ಪ್ರೊಫೆಷನ್ ಇದೆ. ಇನ್ನು ರೆಡಿ ಆಗ್ಲಿಲ್ವ ನೀನು? ರವೀಂದ್ರನ್ ಮಗಳ ಎಂಗೇಜ್ಮೆಂಟ್ ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳಿದ್ರಲ್ಲ, ರೆಡಿ ಆಗೋ, ಹೋಗ. ಕಾರ್ ಓಡ್ಸೋಕ್ ಬರಲ್ಲ ಅಂತ ಹೇಳಿ ಸುಮ್ನೆ ಫ್ಯಾಮಿಲಿ ಸಮೇತ ಅಂತ ಡೌ ಮಾಡ್ಬೇಡ. ಏನ್ ನಾನೊಬ್ನೇ ಶೋಕಿ ಹೊಡೆಯಕ್ ತಗೊಂಡಿದ್ದೀನಿ ಕಾರ್ನ? ಹೋಗಲೇ ಮಾತಾಡ್ತಾನೆ ಸುಮ್ಮನೆ. ಹೊರಟಿದ್ದೇನೆ, ಬಂದೆ ಒಂದು 20 ನಿಮಿಷ. ಸರಿ. ಏನೋ ಇದು ಹಿಂಗ್ ಬರ್ತೀಯಾ? ಎಂಗೇಜ್ಮೆಂಟ್ ನಂದಲ್ಲ, ನಮ್ ಬರೋದೇ ಹಿಂಗೆ. ಮಾತ್ರ ತಗೊಂಡ್ಯಾ? ತಗೊಂಡೆ. MBA ಮಾಡಿ MNC ಕಂಪ್ನಿಲಿ ಕೆಲಸ ಮಾಡ್ತೀಯ ಅಂತ ಹೇಳಿದ್ದೀನಿ. ಯಾರಾದ್ರೂ ಕೇಳಿದ್ರೆ ಹಂಗೆ ಹೇಳು. ಸುಮ್ನೆ ಸುಳ್ಳು ಯಾಕೆ ಹೇಳಿ? ಏನ್ ಮಾಡ್ತೀನೋ ಅದನ್ನೇ ಹೇಳೋದು. ಹಲೋ ಸುಧಾಕರ್, ಹೇಗಿದ್ಯಾ? ಸರ್ ನಮಸ್ತೆ. ಇವರು ನನ್ನ ಮಗ. ಹಲೋ. ಏನಪ್ಪ ಮಾಡ್ಕೊಂಡಿದ್ಯಾ? MBA ಮಾಡಿ ಕಾರ್ಟೂನಿಸ್ಟ್ ಆಗಿದ್ದೀನಿ. ಅದಿಲ್ಲಪ್ಪ, ಜೀವನಕ್ಕೇನಯ ಮಾಡ್ಕೊಂಡಿದ್ಯಾ? ಅದೇ ಹೇಳಿದ್ನಲ್ಲ ಅಂಕಲ್, ಕಾರ್ಟೂನಿಸ್ಟ್ ಆಗಿದ್ದೀನಿ. ಸುಧಾಕರ್, ಈತ ನನ್ನ ಮಗ ನಿಶ್ಚಿಲ್ ಅಂತ ನಮಸ್ತೆ. ಕೋರ್ ಕಂಪ್ನಿನಲ್ಲಿ ಆಟೋಮೇಟಿವ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ, ಜರ್ಮನ್ ನಲ್ಲಿ. ಮೊನ್ನೆ ತಾನೇ ವೆಕೇಶನ್ ಇತ್ತು ಅಂತ ಬಂದಿದ್ದೆ. ಶುರು ಆಯ್ತು. ಥ್ಯಾಂಕ್ ಯು. ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. NRI ಸಂಬಂಧ USL ಸೆಟ್ಲ್ ಆಗಿದ್ದಾನೆ ಹುಡುಗ. ಒಳ್ಳೆ ಅಳಿಯ ಸಿಗ್ತಾ ನಮ್ಮ ರವೀಂದ್ರಗೆ. ಎಷ್ಟಕ್ಕಾಯ್ತಂತೆ ಡೀಲು? ಅದೇ ವರದಕ್ಷಿಣೆ $ಅಲ್ಲಿ ಕೊಟ್ರ ರೂಪಾಯಲ್ಲಿ ಕೊಟ್ರ ಅಂತ ಕೇಳ್ದೆ. ನಮಸ್ತೆ. ಏನ್ರಿ ಸುಧಾಕರ್, VRS ತಗೊಂಡ್ ಮನೇಲಿದ್ದು ತೆಳಗಾಗ್ಬಿಟ್ಟಿದ್ದೀರಾ? ಕತೆ ಮಗಳೇ, ನಾನು ಹೇಳ್ತಿರ್ಲಿಲ್ಲ ಸುಧಾಕರ್ ಅಂತ. ಇವರೇ ನನ್ನ ಫ್ರೆಂಡ್. ನಮಸ್ತೆ. ಸುಧಾಕರ್, ಇವ್ರು ಯಾರು? ನಿಮ್ ಮಗನ? ಏನ್ ಮಾಡ್ತಿದ್ದಾರೆ? ಕಾರ್ಟೂನಿಸ್ಟ್. ಅಲ್ಲ, ಈಗ ಹೊಸದಾಗಿ ಮೀಡಿಯಾ. ಹಲೋ ಪ್ರಸಾದ್. ಹಲೋ. ಮೊನ್ನೆ ತಾನೇ ವಿಜಯನಗರದಲ್ಲಿ ನೋಡಿದೆ, ಜಸ್ಟ್ ಪಾಸ್ ಆದ್ರು. ಇವನು ನನ್ನ ಮಗ ನಿಶ್ಚಲ್ ಅಂತ. ಹಲೋ ಅಂಕಲ್. ಏನ್ ಮಾಡ್ತಿದ್ದಾನೆ? ಕೋರ್ ಕಂಪ್ನಿನಲ್ಲಿ ಆಟೋಮೇಟಿವ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ, ಜರ್ಮನ್ ನಲ್ಲಿ. ಇಂಟ್ರೊಡ್ಯೂಸ್ ಮಾಡೋದೇ ಮರ್ತ್ಬಿಟ್ಟೆ. ಶಿ ಇಸ್ ಮೈ ಡಾಟರ್. ನಮಸ್ಕಾರ ಅಮ್ಮ. ನಮಸ್ಕಾರ ಅಂಕಲ್. ಜ್ಯೂಸ್ ಕುಡಿತಾ ಮಾತಾಡೋಣ? ಶ್ಯೂರ್ ಅಂಕಲ್. ಖಂಡಿತ. ನೀವ್ ಯಾವ ಕಂಪನಿ?
ಏನು ಕಾರ್ಟೂನಿಸ್ಟ? ಇದೆಲ್ಲ ಒಂದ್ ಕೆಲ್ಸ ಏನ್ರಿ? ಇಂಥವ್ರಿಗೆಲ್ಲ ಹೆಂಗ್ರಿ ಹೆಣ್ ಕೊಡಕ್ಕಾಗತ್ತೆ? ನಿಮ್ಗೆ ಕೆಲಸ ಇಲ್ಲ. ಕಾರ್ಟೂನಿಸ್ಟ್ಗೆಲ್ಲ ಏನ್ ಬೆಲೆ ಇದೆ ರೀ? ನೀವಾದ್ರೂ ಹೇಳಿ, ಒಳ್ಳೆ ಕೆಲಸ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡ್ತಾರೆ? ಹೇಗಲ್ ಮೇಲೆ ಕೈ ಹಾಕಿ ಸಾರ್, ನಾಚ್ಕೋಬೇಡಿ. ಕಮ್ ಲೆಟ್ಸ್ ಟೇಕ್ ಎ ಸೆಲ್ಫಿ. ಶೋರ್. ವಿ ಲುಕ್ ಗ್ರೇಟ್ ಟುಗೆದರ್ ಅಲ್ವಾ? ಹೇ ಲೆಟ್ಸ್ ಕ್ಯಾಚ್ ಅಪ್ ಟುಮಾರೋ. ನೋ ಯಾ. ಪ್ರಸಾದ್, ಜೋಡಿ ತುಂಬಾ ಚೆನ್ನಾಗಿದೆಯಲ್ಲ? ಹೌದೌದು. ಹಂಗೈತೋರ್ ಸವಲಕ್ಷಣ ಅನ್ಸ್ಕೊಂಡಂಗಾಯ್ತು. ಕಾರ್ಟೂನ್ ಬರೆಯೋರ್ನ ಕಾರ್ಟೂನ್ ತರನೇ ನೋಡ್ತಾರೆ ಅಂತ ಇವತ್ತಾರು ಗೊತ್ತಾಯ್ತಾ? ಹುಡುಗ ಹುಡುಗಿ ಪ್ರೈಸ್ ಟ್ಯಾಗ್ ಹಾಕೊಂಡು ಓಡಾಡೋ ಎಕ್ಸಿಬಿಷನ್ಗೆ ನನ್ನ ಯಾಕೆ ಕರ್ಕೊಂಬಂದೆ? ನಾ ಮನೇಲಿ ಇರ್ತೀನಿ ಅಂದಿದೆ ತಾನೆ. ಎಷ್ಟು ಲಕ್ಷಣವಾಗಿದ್ದಾಳೆ ಹುಡುಗಿ, ಚಿಕ್ಕಂದಿಂದ ನೋಡಿರೋ ಹುಡುಗಿ. ನಿನ್ಗೆ ಒಳ್ಳೆ ಜೋಡಿ ಆಗ್ತಾಳೆ, ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಕಣ್ಣೆದ್ರಿಗೆ ಯಾವನೋ ಸಂಬಂಧ ಕುದುರಿಸ್ಬಿಟ್ಟ. ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗಿ ಸಿಗಬೇಕು ಅಂದರೆ ಒಳ್ಳೆ ಕೆಲಸದಲ್ಲಿರಬೇಕು, ಕೈ ತುಂಬ ಸಂಬಳ ಇರಬೇಕು. ನಿನ್ನ ಹತ್ರ ಎರಡೂ ಇತ್ತಲ್ಲ, ಒಳ್ಳೆ ಕೆಲಸ, ಕೈ ತುಂಬ ಸಂಬಳ. ನಮ್ಮಮ್ಮ ಯಾಕೆ ನೀನಿನ್ ಬಿಟ್ಟೋದ್ಲು? ಹೈ, ಓ, ಅಲ್ಲೆಲ್ಲ ನಿನ್ನ ಒಳ್ಳೆ ಏಲಿಯನ್ ತರ ನೋಡಿದ್ರು ಅನ್ನೋ. ಅಲ್ಲ ಕಣ, ನೀನ್ ಯಾಕೆ ಒಳಗಡೆ ಹೋಗಿದ್ದೆ? ಕಾರಲ್ಲೇ ಕೂತಿದ್ರೆ ಅಟ್ಲೀಸ್ಟ್ ಹೆಂಗೋ ನಿಮ್ಮಪ್ಪ ನಿನ್ನ ಡ್ರೈವರ್ ಅಂತಾರ ಹೇಳಿ ಮ್ಯಾನೇಜ್ ಮಾಡಿರ್ತಿದ್ರ. ನನಗೆ ಈ ತರ ಅವಮಾನ ಆಗಿದ್ರೆ 3 ದಿನ ಎಣ್ಣೆ ಹೊಡಿತಾರಲ್ಲ ನೋಡು. ಏನ್ ಕಿಂಡಲ್ಲ, ಇರೋದೊಬ್ಬ ವೇಸ್ಟ್ ಬಾಡಿ ಫ್ರೆಂಡ್ ಅಂತ ನಿನ್ನ ಹತ್ರ ಹೇಳ್ಕೊಂಡ್ರೆ? ಹೇಳ್ಕಪ್ಪ ಹೇಳ್ಕೋ, ನಿನ್ನ ಕಣ್ಣೀರ್ ಕತೆ ಕೇಳೋಕ್ ನನಗಿಂತ ಪುರ್ಸೊತ್ತಾಗಿ ಇನ್ಯಾ ನನ್ ಮಗ ಸಿಗ್ತಾನೆ ಹೇಳಿ ನಿನ್ಗೆ? ಅದು ನೀನ್ ಕೊಡ್ಸೋ ಒಂದು ಬಾಟ್ಲು ಬಿಯರ್ಗೆ. ಏನ್ ಗಣಿ, ಎಲ್ಲ ಮುಗಿತಾ? ಆಲ್ಮೋಸ್ಟ್. ಈ ನನ್ನ ಮಗನ್ ಕೇಳ್ ಮಾಡ್ತಾರೆ, ಮಾಡೋ ಕೆಲ್ಸನೇ ಇಲ್ಲ. ಹೋಗಲ್ಲ ನೋಡ ಅವನ್ನ ಒಳ್ಳೆ ಒಂಡ್ರಗಪ್ಪ ನಂಬ್ಕೊಂಡ್ರ ಕೇರೆ ಇದ್ದಂಗಿದ್ದಾನೆ. ಆ ನನ್ನ ಮಗನ್ ಕೃಷ್ಣನ್ ರೋಲ್ ಕೊಟ್ಟಿದ್ದಾರೆ. ನಾನು ಸತತವಾಗಿ 2 ವರ್ಷಗಳ ಕೇಳ್ತಾನೆ ಇದ್ದೀನಿ, ನನ್ನ ಕೃಷ್ಣನ್ ರೋಲ್ ಕೊಡಿ ಅಂತ. ಟ್ಯಾಲೆಂಟ್ ಬೆಲೆನೇ ಇಲ್ವೇನೋ? ಲೇ, ನಿನ್ ಮಕ್ಕೆ ನಾಟಕಕ್ಕೆ ಸೇರಿಸ್ಕೊಂಡಿರೋದೇ ಹೆಚ್ಚು, ಅದ್ರಲ್ಲಿ ಕೃಷ್ಣನ್ ರೋಲ್ ಬೇರೆ ಬೇಕಾ? ಏನು ನಂಗೆ ಬ್ಯಾಕ್ ಫೈರಿಂಗಾ? ನೋಡ್ತಾ ಇರು, ಒಂದಲ್ಲ ಒಂದಿನ ನಂದೊಂದು ಥಿಯೇಟರ್ ಗ್ರೂಪ್ ಕಟ್ತೀನಿ, ನಾನೇ ಡೈರೆಕ್ಟ್ ಮಾಡ್ತೀನಿ, ನಾನೇ ಕೃಷ್ಣನ ಪಾತ್ರ ಮಾಡ್ತೀನಿ. ಆವತ್ತು ನೋಡ್ಕೋ, ಫುಲ್ ಹೌಸ್ ತುಂಬಿಸ್ತೀನೋ, ಫುಲ್ ಹೌಸ್. ಆಯ್ತು ಬಿಡಪ್ಪ, ಅಂತ ಕಾಲ ಬಂದಾಗ ನಾನೇ ಟಿಕೆಟ್ನ ಬ್ಲ್ಯಾಕ್ ಅಲ್ಲಿ ಮಾರೇ ಮಾಡ್ತೀನಿ. ಹೆಂಗಿದ್ಯೋ? ಸೂಪರ್ ಆಗಿದೆ, ಕತ್ತಿತ್ ನೋಡು ಬೇಬಿ. ಏನ ನಾನು ಕೇಳಿದ ಇದನ್ನ? ಸಕ್ಕತ್ತಾಗಿದೆ ಕಣ, ನಿಂಗೆ ಟ್ಯಾಲೆಂಟ್ ಇದೆ ಎಲ್ಲ ಸರಿ, ಬಟ್ ಎಷ್ಟು ದಿನ ಅಂತ ಹೀಗೆ ಸ್ಟ್ರಗ್ಲಿಂಗ್ ಕಾರ್ಟೂನಿಸ್ಟ್ ಆಗಿ ಇರ್ತೀಯ? ಅಲ್ಲ ಕಣ, ನಿನ್ನ ಮಾರ್ಕೆಟ್ ಮಾಡ್ಕೋಬೇಕು. ಬಿಲ್ಡಪ್ ಇಲ್ದೆ ಈಗಿನ ಕಾಲದಲ್ಲಿ ಬದನೆಕಾಯಿನೂ ಮಾರಕ್ಕಾಗಲ್ಲ. ಅದ್ಯಾವ ಸೀಮೆ MBA ಮಾಡಿದ್ಯಾ ನೀನು? ನೋಡೋ, ಈಗಿನ ಕಾಲದಲ್ಲಿ ಜನ ಆನ್ಲೈನ್ ಅಲ್ಲಿ ಸಂಸಾರ ಮಾಡ್ತಾ ಇದಾರೆ. ನೀನ್ ವರ್ಕ್ಸ್ನೆಲ್ಲ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡು. ಅದೆಲ್ಲ ವರ್ಕೌಟ್ ಆಗಲ್ಲ ಗುರು. ಫೇಸ್ಬುಕ್ ಅಲ್ಲಿ ಹುಡುಗಿರ ಹತ್ರ ಚಾಟ್ ಮಾಡೋ ಹುಡುಗರ ಹತ್ರ ನನ್ ಕಾರ್ಟೂನ್ ನೋಡಕ್ ಟೈಮ್ ಇರತ್ತೆ ಹೇಳು? ಅದು ಬೇರೆ, ಯೂಟ್ಯೂಬ್ ಅಲ್ಲಿ ಹುಡುಕೋ ಐಟಮೇ ಬೇರೆ ಇರತ್ತೆ. ಓಪ್ ಕಳ್ಕೊಬಾರ್ದು. ನಾಳೆ ಪ್ರಳಯ ಆಗುತ್ತೆ ಅಂದ್ರೂ ಇವತ್ತು ಗಿಡಕ್ಕೆ ನೀರ್ ಹಾಕ್ತೀನಿ ಅನ್ನೋ ಮನೋಭಾವನೆ ಇರ್ಬೇಕು. ಅದು ನಂಬಿಕೆ. ಹೋಗಿ ನಿನ್ಗೆ ಹೇಳ್ತಾ ಇದ್ದೀನಲ್ಲ, ನಿಂತ್ಕೋ ಅಲ್ಲಿ. ಸರಿ ಕೊಡ ಪೋಸ್, ಹಿಂಗ್ ಮಾಡು. ಹೇಳೋ ಶ್ರೀಕೃಷ್ಣ ಪರಮಾತ್ಮ. ಮಗ, ಅರ್ಜೆಂಟ್ ಆಗಿ ಫೇಸ್ಬುಕ್ ಚೆಕ್ ಮಾಡೋ, ಒಂದಷ್ಟು ಫೋಟೋಸ್ ಅಪ್ಲೋಡ್ ಮಾಡಿದೀನಿ. ಫೇಸ್ಬುಕ್ಕಾ? ಎಂತಕ್ಕಪ್ಪ? ನೀನ್ ಹುಡುಗಿ ಜೊತೆ ತಗೊಂಡಿರೋ ಸೆಲ್ಫಿ ಹಾಕಿದ್ಯಾ ಅದಕ್ಕ? ನೋಡೋ ಮಗ, ಯಾವತ್ತು ಕಾಡಿ ಬೇಡಿ ಲೈಕ್ಸು ಕಮೆಂಟ್ಸು ಮಾಡಿಸ್ಕೋಬಾರ್ದು, ಅದ್ರ ಪಾಡಿಗೆ ಅದ್ ಬರ್ಬೇಕು. ಮ್ಯಾಚ್ ನೋಡ್ದೆ, ಕಾಮಿಟಿ ಹೊಡಿಬೇಡವಾ? ಮೊದಲು ಚೆಕ್ ಮಾಡು. ನಜ್ಜಿ ತಾಳ್ಮೆನೇ ಇಲ್ಲ ಈಗ ನೀವು ಓಕರ್ಗೆ. ಏನೋ ಇದು? ಒಂದಷ್ಟು ಫೋಟೋಸ್ ತೆಗೆದಿದ್ನಲ್ಲ ಮೊನ್ನೆ, ಅದನ್ನ ನಾನು ನಿನ್ನ ಹೆಸರು ಒಂದು ಪೇಜ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದೆ, ನೋಡೋಣ ಅಂತ. ಹೆಂಗಿದೆ ರೆಸ್ಪಾನ್ಸ್? 35 ಲೈಕು, 4 ಕಮೆಂಟ್. 4ಕ್ಕೆ 40 ಆಗೋದು. ಸ್ವಲ್ಪ ತಾಳ್ಮೆ ಇರಬೇಕು. ಮೊದಲು ಕಮೆಂಟ್ಸ್ ಓದು. ಜನ ನೆಟ್ನಲ್ಲಿ ಹೆಚ್ಚಾಗಿ ನೋಡೋದು ಬಾನ್ಸೈ. ನಿನ್ ಕಾರ್ಟೂನ್ ನಲ್ಲಿ ಹೆಣ್ಣು ಮಕ್ಕಳನ್ನ ಅಂದವಾಗಿ ಬರಿಬೇಕು. ಎಷ್ಟು ಅಂದವಾಗಿ ಬರಿಬೇಕು ಅಂದ್ರೆ ಜನ ಹಾಗೇ ಜೊಲ್ ಸುರಿಸ್ಬೇಕು. ಆಗ ನೋಡು ನಿನ್ ಕೆರಿಯರ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಕಾರ್ಟೂನ್ ಇಸ್ ಅನ್ ಆರ್ಟ್. ನಿಮ್ ತೆವಲಿಗೆ ಅದನ್ನ ಬೀದಿಗೆ ತರಬೇಡಿ.
ಎಕ್ಸ್ಕ್ಯೂಸ್ ಮಿ ಮೇಡಮ್, ನನ್ನ ಹೆಸರು ಗಣಪತಿ ಅಂತ. ಕಾರ್ಟೂನಿಸ್ಟ್ ಜಾಬ್ ಇಂಟರ್ವ್ಯೂಗೆ ಬಂದಿದ್ದೀನಿ. ಎಡಿಟರ್ ಸರ್ನ ಮೀಟ್ ಮಾಡಬೇಕಾಗಿತ್ತು. ಕಾರ್ಟೂನಿಸ್ಟ್ ಕೆಲಸ ಮಾಡಕ್ ಬಂದಿರೋ ಹೊಸ ಕ್ಯಾಂಡಿಡೇಟಾ? ಇಲ್ಲೆಲ್ಲ ಕೆಲಸ ಮಾಡಕ್ ಆಗಲ್ಲ ರೀ. ಹೋಗಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಸರ್, ಗಣಪತಿ ಅಂತ ಕಾರ್ಟೂನಿಸ್ಟ್ ಜಾಬ್ ಇಂಟರ್ವ್ಯೂಗೆ ಬಂದಿದ್ದಾರೆ. ಒಂದು 10 ನಿಮಿಷ ಅಲ್ಲೇ ಕೂರಿಸಿ ಕರಿತೀನಿ. ಓಕೆ ಸರ್, ಕುತ್ಕೊಂಡಿರಿ. ಬೋರ್ಡ್ ತಲೆ ಅವನ್ಗೆ ಬಾಚಣಿಗೆ ಮಾರ್ಬೇಕ್ರಿ. ಕರ್ನಾಟಕದಲ್ಲಿ ಇವತ್ತು ನಮ್ ನ್ಯೂಸ್ ಪೇಪರ್ ಸರ್ಕ್ಯುಲೇಷನ್ ಅಲ್ಲಿ 6ನೇ ಪ್ಲೇಸ್ ಅಲ್ಲಿದೆ. ಅದು ನಂಬರ್ 1 ಬರ್ಬೇಕು. ಅದಕ್ಕೆ ಏನಾದ್ರೂ ಒಂದು ಸೆನ್ಸೇಷನ್ ನ್ಯೂಸ್ ಬರ್ಕೊಂಡ್ ಬನ್ನಿ. ಸರ್, ಆದ್ರೆ ನಾನು ಬರ್ದಿರೋದು ಪೈಲ್ಸ್ ಬಗ್ಗೆ. ಸೋ ವಾಟ್? ಪೈಲ್ಸ್ ಬಗ್ಗೆನೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ. ಹೇಗೆ ಸರ್ ಅದು? ಯಾವ ಸೆಲೆಬ್ರಿಟಿಗೆ ಪೈಲ್ಸ್ ಇದೆ ಅಂತ R&D ಮಾಡ್ರಿ. ಹೋಗಿ ನಿಮ್ ಆರ್ಟಿಕಲ್ ಸರಿ ಮಾಡ್ಕೊಂಡ್ ಬನ್ನಿ. ನಿಮ್ ಆರ್ಟಿಕಲ್ ಓದ್ತಾ ಇರಂಗೆ ಪೈಲ್ಸ್ ಇರೋನ್ಗೂ ವಾಸಿ ಆಗ್ಬೇಕು. ಆ ತರ ಬರ್ಕೊಂಬನ್ನಿ. ಹೋಗ್ರಿ. ಸರಿ ಸರ್. ಈಗ ಯಾರು ಆ ತರ ನ್ಯೂಸ್ ಎಲ್ಲ ಕವರ್ ಮಾಡ್ತಾರೆ? ಪ್ರತಿ ಸತಿ ಸೆನ್ಸೇಷನ್ ನ್ಯೂಸ್. ಶ್ರುತಿ, ಎಸ್ ಸರ್. ಫ್ರಂಟ್ ಆಫೀಸ್ ಅಲ್ಲಿ ಯಾರೋ ಹೊಸ ಕಾರ್ಟೂನಿಸ್ಟ್ ಬಂದಿದೆ ಅಂತ ಅವನ್ನ ಕರ್ಕೊಂಡ್ ಬಾರಮ್ಮ. ಓಕೆ ಸರ್. ನೀನಾ? ನಾನೇ. ನೀನು ಈ ಆಫೀಸಲ್ಲಿ ವರ್ಕ್ ಮಾಡೋದಾ? ಓ ಮೈ ಗಾಡ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಕಾಲೇಜಲ್ಲಿ ನೋಡಿದ್ರೆ ಒಳ್ಳೆ ಕೋತಿ ತರ ಇದ್ದೆ. ಇವಾಗ ನೋಡು, ಹೆಂಗೆಂಗೋ ಮಾತಾಡ್ಬೇಡ, ಸರಿಗಿರಲ್ಲ. ಸಾರಿ. ಎಡಿಟರ್ ಕರೀತಾ ಇದಾರೆ, ಫಾಲೋ ಮೀ. ಇನ್ಮೇಲೆ ಯಾಕೋ ಫಾಲೋ ಮಾಡೋ ಕೆಲ್ಸನೇ ಅನ್ಸತ್ತೆ. ಫಾಲೋ ಮಾಡೋದಲ್ಲ. ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ರೆಸ್ಯೂಮ್ ಸರ್. ಕಾರ್ಟೂನಿಸ್ಟ್ ಕೆಲ್ಸಕ್ಕೆ ಬಂದಿದ್ದೀರಾ? ಹೌದು ಸರ್. ಅನುಭವ? ಓ, ನೋಡಿದೀನಿ ಸರ್. ಚಿಕ್ಕ ಪುಟ್ಟ ಕೆಲಸ ಮಾಡಿರೋ ಅನುಭವ ಇದೆ ಸರ್. ಮೀಡಿಯಾದಲ್ಲಿ ಇನ್ನೂ ಕೆಲಸ ಮಾಡಿಲ್ಲ. ಒಂದೇ ಒಂದು ಅವಕಾಶ ಕೊಡಿ ಸರ್, ಖಂಡಿತವಾಗ್ಲೂ ಪ್ರೂವ್ ಮಾಡೇ ಮಾಡ್ತೀನಿ ಸರ್. ಕೆಲ್ಸ ಕೊಡೋಣ. ನಿಮ್ಮ ರೆಸ್ಯೂಮೆ ಬಯೋಡೇಟಾ ಇಂದ ಏನೋ ಪ್ರಯೋಜನ ಇಲ್ಲ ರೀ. ನೋಡಿ ಮಿಸ್ಟರ್ ಗಣಪತಿ, ಹಾಸಿಗೆಗಿಂತ ಆಚೆ ಕಾಲ್ ಚಚೋದರ ಕೆಲ್ಸ ರೀ ನಮ್ದು. ಒಂದೇ ಒಂದು ಕಾರ್ಟೂನ್ ನೀವು ಬರ್ದು ತೋರಿಸಿ, ನಾನು ನಿಮ್ಮನ್ನೇ ಈ ಕಂಪನಿಗೆ ಅಪಾಯಿಂಟ್ ಏನಕ್ಕೆ ಮಾಡಬೇಕು ಅಂತ ಇಮ್ಮಿಡಿಯೇಟ್ ಸೈನ್ ಮಾಡ್ತೀನಿ. ಅಪಾಯಿಂಟ್ಮೆಂಟ್ ಆರ್ಡರ್ನ ಇವಾಗಲೇ ಮಾಡ್ಕೋಬಲ್ಲ ಸರ್? ಪ್ಲೀಸ್, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು ಸರ್. ಲೋ ಗಣಪತಿ, ಕೆಲಸ ಗಿಟ್ಟಿಸ್ಕೊಳ್ಳೋ ಜೋಶಲ್ಲಿ ಕಾರ್ಟೂನ್ ಬರಿತೀನಿ ಅಂದೆ. ಈಗ ನೋಡಿದ್ರೆ ತಲೆಗೆ ಒಂದು ಐಡಿಯಾನು ಬರ್ತಾನೆ ಇಲ್ಲ. ಈ ಆಫೀಸ್ನಲ್ಲಿ ಬೇರೆ ಜನ ರೂಫ್ ಕಿತ್ತೋಗಂಗ್ ಮಾತಾಡ್ತಾ ಇದಾರೆ. ಬರಿ ಅದೇನ್ ಬರೀತೀಯೋ ನೋಡೋಣ. ಲೋ ಮಗನೇ, ಕೆಲ್ಸ ಬೇಕು ಅಂತ ಬಂದು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ. ಕೆಲ್ಸ ಗಿಟ್ಟಿಸ್ಕೊಳ್ಳೋ ಐಡಿಯಾ ಹುಡ್ಕೋ ಫಸ್ಟು. ಎಡಿಟರ್ನ ಇಂಪ್ರೆಸ್ ಮಾಡಬೇಕು. ಹಾಗಾದ್ರೆ ಅವ್ರ ಮೇಲೆ ಕಾರ್ಟೂನ್ ಯಾಕೆ ಬರಿಬಾರ್ದು? ಎಸ್, ಐಡಿಯಾ ನಂಬರ್ 1. ಚಿಜಿ ಚೆನ್ನಾಗಿಲ್ಲ. ಐಡಿಯಾ ನಂಬರ್ 2. ಸೂಪರ್ ಆಗಿದೆ. ಎಡಿಟರ್ ಅಂದ್ರೆ ಯಾರು? ಪದಗಳನ್ನ ಪೋಣಿಸಿ ಇಂಟ್ರೆಸ್ಟಿಂಗ್ ಹೆಡ್ಲೈನ್ಸ್ ಮಾಡಿ ಅದನ್ನೇ ಜನಕ್ಕೆ ಮಾರಿ ಡಬಲ್ ದುಡ್ಡು ಸಂಪಾದಿಸೋನೆ ಎಡಿಟರ್. ಸರ್, ಕಾರ್ಟೂನ್ ಏನ್ರಿ ಗಣಪತಿ, ಒಂದು ಕಾರ್ಟೂನ್ ಬರ್ಕೊಂಬಾ ಅಂದ್ರೆ ನನ್ನನ್ನೇ ಒಂದು ಕಾರ್ಟೂನ್ ಮಾಡ್ಬಿಟ್ಟಿದ್ದೀರಾ? ಇಷ್ಟ ಆಗ್ಲಿಲ್ವಾ ಸರ್? ನಾಳೆ ಸೋಮವಾರದಿಂದನೇ ಬನ್ನಿ ಕೆಲಸಕ್ಕೆ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ವೆಲ್ಕಮ್.
ಎಲ್ಲೋ ಸಿಕ್ತಾ ಕೆಲ್ಸ? ಆಬ್ವಿಯಸ್ಲಿ ಮಂಡೆಯಿಂದಾನೆ ಬರಕ್ ಹೇಳಿದ್ದಾರೆ. ಇನ್ಮೇಲಿಂದ ನಿನ್ನನ್ನ ಡೈಲಿ ನೋಡ್ಬೋದು. ನೀನೆ ನನ್ ಮನೆ ಕ್ಯಾಲೆಂಡರಾ ದಿನಾಗ್ಲೂ ನೋಡೋಕೆ? ಸುಮ್ನೆ ಆಫೀಸಿಗೆ ಕೆಲಸ ಮಾಡಕ್ ಬಾ. ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಬೇಡ. ಅಂಡ್ ಕಾಲೇಜಲ್ಲಿ ರೇಗ್ಸಂಗೆ ಇಲ್ಲಿ ರೇಗ್ಸಿದ್ರೆ ಸರಿಗಿರಲ್ಲ. ಆಯ್ತು ಮೇಡಮ್, ಇನ್ಮೇಲಿಂದ ರೇಗ್ಸೋದು ಇಲ್ಲ, ಕಮೆಂಟು ಮಾಡಲ್ಲ. ಓನ್ಲಿ ಲೈಕ್ಸ್ ಅಂಡ್ ಸ್ಮೈಲ್ಸ್. ಬರ್ಲಾ? ಬಾಯ್. ನನಗ್ ಸೂಟ್ ಆಗೋ ತರ ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ದೇವ್ರ ಹತ್ರ ಡೈಲಿ ಕೇಳ್ಕೊಳ್ತಾ ಇದ್ದೆ. ಅಂತ ಹುಡುಗಿ ನನ್ ಕಣ್ಮುಂದೆನೆ ಓಡಾಡ್ತಾ ಇರ್ಬೇಕಾದ್ರೆ ಲವ್ ಆಗದೆ ಇರತ್ತಾ? ಏನು ನನ್ನ ಜೊತೆ ಮಾತಾಡ್ತೀವಲ್ಲ ಎದ್ದೋಲ್ಲ? ಹೋಗು. ಶಬಾಷ್. ಹೊಡೆದ ಕಣೋ ಫ್ರೆಂಡ್ಗೆ ಮೆಟ್ನಲ್ಲಿ ಇಲ್ಲ ಹೊಸ ಶೇರ್ ಇಟ್ ಬಂತು ಅಂತ ಹಳೆ ಬ್ಲೂಟೂತ್ ಮರಿಬಾರ್ದು. ಅವಳು ಯಾವಳು ನೆನ್ನೆ ಮೊನ್ನೆ ಬಂದವಳು ನಂಗೆ ಭಾಳ ಇಂಪಾರ್ಟೆಂಟ್ ಆಗ್ಬಿಟ್ಲು ಅಲ್ವಾ? ನಿನ್ನೆ ಮೊನ್ನೆ ಬಂದವಳಲ್ಲ, ನನ್ನ MBA ಕ್ಲಾಸ್ಮೇಟ್. ಹಳೆ ಪುಸ್ತಕದಲ್ಲಿ ಮಡಿಚಿಟ್ಟು ಮರಿತ ನವಿಲುಗರಿ. ಆಗಬಹುದು. ಎಸ್, ಕಾಲೇಜ್ ಡೇಸ್ ಅಲ್ಲೂ ಕೂಡ ನನಗೆ ಶ್ರುತಿ ಕಂಡ್ರೆ ಇಷ್ಟ ಇತ್ತು. ಆದ್ರೆ ಅವಾಗ ಮೂವ್ ಮಾಡಕ್ ಆಗಿರ್ಲಿಲ್ಲ. ನಾನ್ ಬೇರೆ ಕಮಿಟ್ ಆಗಿದ್ನಲ್ಲ, ಅದೇ ಎಕ್ಸು ನನ್ನ ಅಂಜು ಜೊತೆ. ಓಹೋ, ಇನ್ನು ಎಕ್ಸ್ ಕೈ ಕೊಟ್ಲು ಅಂತ ವೈ ಜೊತೆ ತಗಲಾಕೊಂಡಿದೀಯ. ಸೊ ಬೇಸಿಕಲಿ ವೆನ್ ಎಕ್ಸ್ ಟೆನ್ಸ್ ಟು 0, ವೈ ಟೆನ್ಸ್ ಟು ಇನ್ಫಿನಿಟಿ. ನಿನ್ನ ಆಲ್ಜಿಬ್ರಿಕ್ ಈಕ್ವೇಷನ್ ಆಗಿದೆ ಈಗ. ದೂರದಿಂದ ನೋಡಿ ಸ್ಮೈಲ್ ಮಾಡ್ತಾಳೆ, ಇನ್ನ ಪಕ್ಕಕ್ ಬಂದ್ ಕೂತಿಲ್ಲ ಮಗ. ಏನು ಹಾಗಂದ್ರೆ? ಆಗ್ಲಿಂದ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ತಾನೆ ಇದೀನೋ, ಇನ್ನ ಒಂದ್ ಮೆಸೇಜ್ಗೂ ರಿಪ್ಲೈನೇ ಮಾಡಿಲ್ಲ. ಏನಂತ ಅರ್ಥನೇ ಆಗ್ತಾ ಇಲ್ಲಪ್ಪ. ರಿಪ್ಲೈನೇ ಇಲ್ವಾ? ಯಾಕೆ ಹೇಳು? ಯಾಕೆಂದ್ರೆ ಅವಳು ರಿಪ್ಲೈ ಮಾಡಕ್ ಇಷ್ಟ ಇಲ್ಲ ಅದಕ್ಕೆ. ನೋಡ, ಮದುವೆಗೂ ಮುಂಚೆ ಹನಿಮೂನ್ ಕಾಟೇಜು ಬುಕ್ ಮಾಡೋ ಈ ಜನರೇಷನ್ ಅಲ್ಲಿ ನೀನ್ ಇದ್ಯಾವುದೋ ಆನ್ಲೈನ್ ರಿಪ್ಲೈ ಇಲ್ಲ ಅಂತ ಕಾಯ್ತಾ ಕೂತ್ಕೊಂಡ್ರೆ ಆಫ್ಲೈನ್ ಇನ್ನೇವನ ಪಡಿಸ್ಕೊಂಡು ಹೋಗಿರ್ತಾನೆ. ಮೊದ್ಲು ಮಾಡೋದು ಏನು? ನಿನಗೆ ಅವಳು ಕಂಡ್ರೆ ಇಷ್ಟ, ಡೌಟೇ ಇಲ್ಲ. ಅವಳಿಗೆ ನಿನ್ ಕಂಡ್ರೆ ಅದು ನನಗ್ ಗೊತ್ತಿಲ್ಲ. ಗೊತ್ತು ಮಾಡ್ಕೋ, ಹೋಗಿ ಪ್ರಪೋಸ್ ಮಾಡು. ಲೇ, ಸಡನ್ ಆಗಿ ಹೋಗಿ ಪ್ರಪೋಸ್ ಮಾಡಕ್ ನಂಗೆ ಮೀಟರ್ ಆಫ್ ಆಗತ್ತೋ? ಮೀಟರ್ ಆಫ್ ನೀನಾರ ಅಪ್ಪನಾಗ ಎಣ್ಣ ಕೇಳ್ತಾ ಇದೀಯಾ? ಹೋಗ್ ಕೇಳು. ಅವಳು ಅಪ್ಕೊಂಡ್ರೆ ಖುಷಿಲಿ ಬಿಯರ್ ಕುಡಿಯೋಣ, ಇಲ್ಲ ದುಃಖದಲ್ಲಿ ವಿಸ್ಕಿ ಹೊಡೆಯೋಣ ಅಷ್ಟೇ. ಹೇ ಶ್ರುತಿ, ಗೆಸ್ ವಾಟ್? ಪ್ರಿಯಾ ರಿಸೈನ್ ಮಾಡ್ತೀಯಾಳಂತೆ. ರಾಮಣ್ಣ, ಲಾಸ್ಟ್ ಮಂತ್ ಕ್ಲೈಂಟ್ ಸೇಲ್ಸ್ ಫೈಲ್ ಎಲ್ಲಿದೆ? ಒಳಗಡೆ ಫೈಲ್ ರೂಮ್ ಅಲ್ಲಿ ಇದೆ ಮೇಡಮ್.
ಗಣಿ 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 ಏನಾಗ್ತಾ ಇದೆ ಗಣಿ He is all right. Everything seems to be fine. Don't worry, ಸುಧಾ. ಯಾವುದೋ ವಿಚಾರಕ್ಕೆ ತುಂಬಾ ಟೆನ್ಷನ್ ಆಗಿದ್ದಾನೆ ಅನ್ಸುತ್ತೆ. ಅದಕ್ಕೆ ಫೀಟ್ಸ್ ಅಟ್ಯಾಕ್ ಆಗಿದೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ಆಗೋನಲ್ಲ ಇವನು. ಸಣ್ಣ ಹುಡುಗನಿಂದ ನೀನೇ ನೋಡಿದೀಯಲ್ಲ. ಹೀಗಾದಾಗ ನೀನ್ ಅವನ ಜೊತೆಲಿ ಇದ್ದೀಯನ್ನಮ್ಮ. ಹೌದು ಸರ್. ಆಕ್ಚುಲಿ ಏನಾಯ್ತು? ಯಾರೋ ನನ್ನ ಕರೆದಂಗಾಯ್ತು. ಹಿಂದೆ ತಿರುಗಿ ನೋಡಿದ್ರೆ ಗಣಿ ಫುಲ್ ಟೆನ್ಸ್ಡ್ ಆಗಿದ್ದ. ಅಂಡ್ ಸಡನ್ ಆಗಿ ಕೆಳಗೆ ಬಿದ್ಬಿಟ್ಟ. ಓಹೋ. ಏನಮ್ಮ, ನೀನು ನಮ್ಮ ಗಣಿ ಆಫೀಸಲ್ಲೇ ಕೆಲಸ ಮಾಡೋದಾ? ಹೌದು ಅಂಕಲ್. ಥ್ಯಾಂಕ್ಸ್ ಕಣಮ್ಮ. ಈ ಸಿ ರಿಪೋರ್ಟ್ಗೆ ಹೇಳಿದ್ದೀನಿ, ನಮ್ಮ ಆಫೀಸ್ಗೆ ಬಂದಿರುತ್ತೆ. ಒಂದ್ಸರಿ ನೋಡ್ಕೊಂಡು ಬರೋಣ. ಲೆಟ್ ಮಿ ಚೆಕ್ ವಿತ್ ನೀನು ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೋತಾ ಇರೋದು ಅಶೋಕ. ಆದರೂ ಈ ಥರ ಆಗಿದೆ ಅಂದರೆ ನೀನೊಬ್ಬ ಡಾಕ್ಟ್ರಾ? ಬಡ್ಡಿ ಮಗ ಮೀಟ್ರಿಲ್ಲ ಅಂತೇಳಿ ಪ್ರಪೋಸ್ ಮಾಡಕ್ ಹೋಗೋನೆ ಗೋಳಿಗೆ ಸಿದ್ದ. ನನ್ನ ಮಗನ ನೀನ್ ಕೊಟ್ಟು ಡಬ್ಬ ಐಡಿಯಿಂದ ನಿಂದು ಆಗಿದ್ದು. ಫಸ್ಟ್ ಜಾಗ ಖಾಲಿ ಮಾಡು. ಹೋಗೋ. ಆಯ್ತು ಬಿಡಪ್ಪ, ಹೋಗ್ತೀನಿ. ಏನೇನು ನಡೆಸ್ತೀವಿ ನಡೆಸು. ಸೊ ಹೌ ಆರ್ ಯು ಫೀಲಿಂಗ್ ನೌ? ನನಗೇನಾಗಿದೆ? ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಮ್ಮ ಅಪ್ಪ ಮತ್ತು ಆ ಮೆಂಟ್ಲು ಡಾಕ್ಟ್ರು ಸುಮ್ಮನೆ ಓವರ್ ಆಗಿ ಆಡ್ತಾರೆ. ಬಟ್ ಥ್ಯಾಂಕ್ ಯು. ಕಮ್ ಆನ್, ಇಟ್ಸ್ ಆಲ್ ರೈಟ್. ಡಾಕ್ಟರ್ ಹೇಳಿದ್ರು ಏನೋ ಟೆನ್ಷನ್ ಮಾಡ್ಕೊಂಡೆ, ಅದಕ್ಕೆ ಅಟ್ಯಾಕ್ ಆಗಿದೆ ಅಂತ. ಏನಂತ ಟೆನ್ಷನ್? ಆ ಥರ ಎಲ್ಲ ಏನಿಲ್ಲಪ್ಪ. ಆಫೀಸಲ್ಲಿ ಮಾಮೂಲಿ ಇರತ್ತಲ್ಲ, ಚಿಕ್ಕ ಪುಟ್ಟ ಟೆನ್ಷನ್ ಅಷ್ಟೇ. ಕಮ್ ಆನ್, ವರ್ಕ್ ಪ್ರೆಷರಾ? ಪ್ರೆಷರಲ್ಲಿ ವರ್ಕ್ ಮಾಡೋ ಪಾರ್ಟಿನ ನೀನು? ನಿಜ ಹೇಳು, ಏನು ವಿಷಯ? ಹೇಳಿದ್ನಲ್ಲ ಏನಿಲ್ಲ ಅಂತ. ನನ್ನ ಹತ್ರ ಹೇಳ್ಕೊಳಲ್ವಾ? ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ನಥಿಂಗ್ ಸೀರಿಯಸ್. ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಾನು ಫೋರ್ಸ್ ಮಾಡಲ್ಲ. ಲೋ ಗಣಪತಿ, ಆಗಿದ್ದಾಗೋಗ್ಲಿ ಹೇಳ್ಬಿಡೋ. ಆಕ್ಚುಲಿ ಆಕ್ಚುಲಿ ಐ ಆಮ್ ಇನ್ ಲವ್ ವಿತ್ ಯು. ಕಾಲೇಜಲ್ಲೂ ನಿನ್ ಕಂಡ್ರೆ ಇಷ್ಟ ಆಯ್ತು, ಆದ್ರೆ ಅವಾಗ ಗೊತ್ತಲ್ಲ, ರಾಂಗ್ ಟೈಮಿಂಗ್. ನಿನ್ನ ಹಾಸ್ಪಿಟ್ಲೆಲ್ಲ ಹುಡುಕಿ ಹುಡುಕಿ ನನಗೆ ಸಾಕಾಗೋಯ್ತು. ಹಲೋ ಅಂಕಲ್. ಹಾ ಅಂಕಲ್, ಶ್ರುತಿ ಸಿಕ್ಕಿದ್ಲು. 3rd ಫ್ಲೋರಿಗೆ ಬನ್ನಿ, 4th ರೂಮ್ ಆನ್ ದ ರೈಟ್. ಓಕೆ ಅಂಕಲ್, ಓಕೆ. ಇವರು ನಿನ್ ಕಸಿನಾ? ಇವರು ರಘು ಅಂತ. ಇಷ್ಟೇನಾ ನನ್ನ ಇಂಟ್ರೊಡಕ್ಷನ್? ಹೀಸ್ ಮೈ ಫಿಯಾನ್ಸೆ. ವಾಟ್ ಹ್ಯಾಪನ್ ಟು ಯು? ನಥಿಂಗ್. ಇಲ್ಲಿದೆಯೇನಮ್ಮ? ನಾನು ಇಡೀ ಆಸ್ಪತ್ರೆ ಹುಡುಕ್ಬಿಟ್ಟೆ, ಒಬ್ರು ವಾರ್ಡ್ ನಂಬರ್ ಸರಿಯಾಗಿ ಹೇಳಿಲ್ಲ. ಇವನೇನಾ ನಿನ್ ಕೊಲಿಗೂ? ಹೆಂಗಿದ್ಯಪ್ಪ? ಈಗೆಲ್ಲ ಹುಷಾರಲ್ವಾ? ಪರವಾಗಿಲ್ಲ ಅಂದ್ರೆ ಮೊದಲು ಡಿಸ್ಚಾರ್ಜ್ ಮಾಡಿಸ್ಕೊಂಡ್ಬಿಡು. ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಆಸ್ಪತ್ರೆ ಬಿಲ್ ಕಟ್ಟೋ ದುಡ್ಡಲ್ಲಿ ಒಂದು ಮನೆ ಕಟ್ಬಿಡ್ಬೋದು, ಅಷ್ಟು ಚಾರ್ಜ್ ಮಾಡ್ತಾರೆ. ಮಗಳೇ, ಟೈಮ್ ಆಯ್ತು, ಹೊರಡೋಣ. ಓಕೆ, ಬರ್ತೀನಪ್ಪ. ಬಾಯ್, ಟೇಕ್ ಕೇರ್. ಗಣಪತಿ, ನೀನ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದೆ. ಅಕರೆನ್ಸ್ ರೇಟ್ ಈಸ್ ಪ್ರೋಗ್ರೆಸಿಂಗ್. ಮೆಡಿಸಿನ್ ತಗೊಂಡ್ರು ಕಮ್ಮಿ ಆಗಿಲ್ಲ ಅಂದ್ರೆ ಅದಕ್ಕೆ ದೇರ್ ಈಸ್ ಅ
ಸರ್ಜಿಕಲ್ ಪ್ರೊಸೀಜರ್. ಒಂದ್ ಚಿಕ್ಕ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೇನಂತೆ ವಾಸಿ ಆಗುತ್ತೆ ಅನ್ನೋ ಹಾಗಿದ್ರೆ ಖಂಡಿತ ಮಾಡ್ಸೋಣ. ಏನ ಸರಿ ಹೋಗುತ್ತೆ ಅಂದ್ರೆ ಏನಾದ್ರೂ ಮಾಡಿ. ನೂರು ಚೂರಿನ ಮಂಗಳಾರ್ತಿದ್ದಾಳ? ಏನ್ ಮಾಡ್ಲಿ? ಶ್ರುತಿ ಕಾಲ್ ಮಾಡ್ಲೋ ಬೇಡವೋ? ಮಾಡಿದ್ರು ಏನ್ ಮಾತಾಡೋದು? ಹಲೋ ಹಲೋ ಹಾಯ್. ಹಾಯ್. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ದ ಸೇಮ್. ಮತ್ತೆ ಏನ್ ಸಮಾಚಾರ? ಏನೂ ಇಲ್ಲ. ಶ್ರುತಿ ಶ್ರುತಿ ನಮ್ಮಮ್ಮ ಕರೀತಿದ್ದಾರೆ. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ಹೇಳ ಎಲ್ಲಿದ್ಯೋ? ಎಲ್ಲ ಇದ್ದೀನಿ, ನಿಂದೆ ಹೇಳು. ಇವತ್ತು ಆಫೀಸ್ ರೀಜಾಯ್ನಿಂಗ್. ಹೋಗಿದ್ ಬಾ. ಸ್ವಲ್ಪ ಬಂದು ಡ್ರಾಪ್ ಮಾಡ್ಬೇಡ. ನಾನೇನ್ ಡ್ರೈವರ್ ಅನ್ಕೋಬಿಟ್ಟಿದ್ದಾರೆ ನೀವು ಅಪ್ಪ ಮಕ್ಕಳು. ಬೆಳಗ್ಗೆ ನಾನು ಮೂಡ್ ಮಾಡ್ಬೇಡ. ಐ ಆಮ್ ಸಾರಿ, ಐ ಆಮ್ ವೆರಿ ಬಿಸಿ. ಲೇ, ಅಂಬಾನಿ ರೇಂಜ್ಗೆಲ್ಲ ಬಿಲ್ಡಪ್ ಕೊಡ್ಬೇಡ. ಮನೇಲಿ ಕೂತ್ಕೊಂಡು ಕ್ಯಾಂಡಿ ಕ್ರಶ್ ಆಡಿರ್ತೀನಿ ನನ್ನ ಮಗನೇ. ಬಂದ್ ಡ್ರಾಪ್ ಮಾಡ. ಹೌದಪ್ಪ, ನಮ್ ಕಿತ್ ಗುಡ್ಡಕ್ಕೆ ಏನೂ ಕೆಲಸ ಇಲ್ಲ. ನೀವು ಅಪ್ಪ ಮಕ್ಕಳ ಗುಡ್ಡೆ ಮೇಲೆ ಗುಡ್ಡೆ ಹಾಕಿರೋದು ಅಂತ. ನೀವೇ ಹೋಗಿ ಟೂ ವೀಲರ್ ತಗೋ. ಹೌದಾ? ನಾನ್ ಟೂ ವೀಲರ್ ತಗೊಂಡ್ರೆ ನಿನ್ ಗಾಡಿಗೆ ಯಾರಿಗೂ ಪೆಟ್ರೋಲ್ ಹಾಕ್ಸೋದು? ಫಿನಾನ್ಷಿಯಲಿ ಟಚ್ ಮಾಡ್ಬಿಟ್ಟೆ. ಬರ್ತಾ ಇದ್ದೀನಿ, ರೆಡಿ? ಸರಿ ಬಾ. ಏಯ್, ಯಾಕೋ ಟೆನ್ಷನ್ ಇದೆಯಾ? ನಿಮ್ಮ ಹುಡುಗಿ ರಿಪ್ಲೈ ಮಾಡಿಲ್ವಾ? ಇಲ್ಲ ಮಗ, ಇವತ್ತು ಹೋಗಿ ಡೈರೆಕ್ಟ್ ಆಗಿ ಮಾತಾಡೋಣ ಅನ್ಕೊಂಡಿದ್ದೀನಿ. ಲೇ, ಒಂದು ಮಾತು ಹೇಳ್ತೀನಿ ತಿಳ್ಕೊ. ನಾವಾಗೆ ಹೋದ್ರೆ ಲೋಫರ್, ಅವ್ರಾಗೆ ಬಂದ್ರೆ ಆಫರ್. ಅಲ್ಲ ಕಣ, ನಿನಗೆ ಆಪರೇಷನ್ ಆಗಿ ಇಷ್ಟು ದಿನ ಆಯ್ತು. ಒಂದ್ ದಿನನಾದ್ರೂ ಅವಳು ಏನು ಎತ್ತ ಅಂತ ಬಂದು ವಿಚಾರಿಸಿದಾಳ? ಬೆಟ್ಟ ಹಾಕಲ್ಲ. ಲೇ, ಏನೋ ಮಾತಾಡ್ತಾ ಇದ್ಯಾ? ಅವತ್ ನೋಡಿದ್ರೆ ನೀನೇ ಹೋಗಿ ಪ್ರಪೋಸ್ ಮಾಡಿ ಕ್ಲಾರಿಟಿ ತಗೋ ಅಂದೆ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ಯಾ? ನಂಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದಾರೆ ಹೇಳು? ನಿನ್ ಮಕ್ಕಕ್ಕೆ ಒಬ್ರು ಇಲ್ಲ. ಮತ್ತೆ ಹೋಗಿ ನನ್ನ ಮಾತು ಕೇಳಿದೆ ಅಂತ ಹೇಳ್ತೀಯಲ್ಲ? ಅಲ್ಲ ಕಣ, ಏನೋ ಎಣ್ಣೆ ಹೊಡೆದಾಗ ಒಂದೆರಡು ಮಾತು ಹೇಳಿರ್ತೀನಿ, ಅದೆಲ್ಲ ಸೀರಿಯಸ್ ತಗೋಬಾರ್ದಮ್ಮ. ಥೂ ನನ್ ಮಗನೇ. ಈ ಬೆಂಗಳೂರಲ್ಲಿ ಗುಂಡಿಗಳಿಗಿಂತ ಜಾಸ್ತಿ ಸಿಗ್ನಲ್ಗಳಿದಾವೆ ಅನಿಸುತ್ತೆ. ಹಾ ಬೇಬಿ, ಐ ನೋ. ಈ ವೀಕೆಂಡ್ ಗೋವಾ ಹೋಗೋಣ. ಮನೇಲಿ ಸುಳ್ಳು ಹೇಳಿದ್ರು. ಹಲೋ, ಸಕ್ಕತ್ತಾಗಿರುತ್ತಲ್ವಾ ಅಲ್ಲಿ? ಹಲೋ, ನಾನು ಅವನಲ್ಲ, ನನ್ನ ಆ ಥರ ಈಗ ಇವರೇ ಸುಮ್ಕೆರೆ ಕೈ ಬಿಡ್ತದೆ ಅಂದ್ರೆ ಮಾರು ನೋಡಿದ್ದಾರೆ. ಇಳಿಯೋ ಇಳಿಯೋ. ಯಾಕೋ? ಲೇ, ನಾನು ಆ ಥರ ಅನ್ಕೊಂಡಿದ್ಯೇನೋ? ಯಾವ ತರ? ಯಾವ ತರನಾ? ಲೋ, ಆ ಹುಡುಗಿ ಬಂದು ಅಷ್ಟು ಚೆನ್ನಾಗಿ ನಂಗೆ ಲೈನ್ ಕೊಡ್ತೇನೆ, ಸೈಜ್ ಕೇಳಕ್ ಆಗ್ಲಿಲ್ಲ ಅಲ್ವಾ? ಲೈ,
ನಿನಗೆ ಆಫೀಸ್ ಬಿಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳು. ಸುಮ್ನೆ ಏನೇನು ಹೇಳ್ಬೇಡ. ನನಗೆ ನಂದೇ ಟೆನ್ಷನ್ ಇದೆ. ನಾನು ಆಟೋಲ್ಲಿ ಹೋಗ್ತೀನಿ. ಹೋಗ ಹೋಗ. ದರಿದ್ರ ಕೈ ಬಿಟ್ಕೊಂಡು ಪಬ್ಲಿಷ್ ಆಗಬೇಕು. ಜಸ್ಟ್ ಹರಿ ಅಪ್ ದ ಪ್ರಾಸೆಸ್, ಯು ನೋ. ಓಕೆ ಗಣಪತಿ, ವೆಲ್ಕಮ್ ಬ್ಯಾಕ್ ಟು ಆಫೀಸ್. ಥ್ಯಾಂಕ್ ಯು ಸರ್. ತುಂಬಾ ತಲೆ ಹರಟ ಕಂಡ್ರಿ ನೀವು. ಗೆಟ್ ಬ್ಯಾಕ್ ಟು ವರ್ಕ್ ಐಸೆ. ಇವನು ಹ್ಯಾಂಡ್ ಶೇಕ್ ಮಾಡ್ಬಿಟ್ಟು ನನಗೆ ಬೈತಾನ. ನಾಟ್ ಬ್ಯಾಡ್ ಸರ್. ನೆಕ್ಸ್ಟ್ ವೀಕ್ 2 more ಮೀಟಿಂಗ್ಸ್ ಇದೆ. ಚೂರಿನ ಗಾಜಾದೆನು ಒಲವಿನಲಿ ನುಚ್ಚು ನೂರುನ ಯಾಮಾರಿದ ಕನಸಿನಲ್ಲಿ. We need to talk. Definitely. ಹೇಳು. ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ನಾನು ಮನೇಲಿ ಇರ್ಬೇಕಾದ್ರೆ ಸುಮಾರು ಸಲ ನಾನು ನಿನಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅನಿಸ್ತು. ಬಟ್ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಐ ನೋ ಯು ಆರ್ ಎಂಗೇಜ್ಡ್ ಅಂಡ್ ಹ್ಯಾಪಿ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದ್ಯಾಟ್. ಸೊ ನಾನು ನಿನ್ನ ಹಿಂದೆ ಆಫೀಸಲ್ಲಿ ಅಲ್ದಿದ್ದು, ನಿನಗೆ ಪ್ರಪೋಸ್ ಮಾಡಿದ್ದು ಎಲ್ಲ ಮರ್ತು ಬೇಡ. ಲೆಟ್ಸ್ ಜಸ್ಟ್ ಬಿ ಫ್ರೆಂಡ್ಸ್. ಫ್ರೆಂಡ್ಸ್, ಶ್ಯೂರ್, ಫ್ರೆಂಡ್ಸ್. ಓಕೆ, ಕೂಲ್. ನಾನು ಹೊರಡ್ತೀನಿ. ಸಿ ಯು. ಇಲ್ಲಿಗೆ ನನ್ನ ಲವ್ ಸ್ಟೋರಿ ಮುಗೀತು. ಇನ್ ಮುಂದೆ ನನ್ನ ಕೆರಿಯರ್ ಮೇಲೆ ಹೆವಿ ಫೋಕಸ್ ಮಾಡೋಣ ಅಂತ ಅವತ್ತು ಸಂಜೆನೆ ಡಿಸೈಡ್ ಮಾಡಿದೆ. ಆದ್ರೆ ಹಂಗಾಗ್ಲಿಲ್ವೇ. ದಿಸ್ ಪಾರ್ಟ್ ಆಫ್ ಮೈ ಲೈಫ್ ಇಸ್ ಕಾಲ್ಡ್ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು. ಕ್ಯಾರಿಕೇಚರ್ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನಾಳೆ ಬೆಳಿಗ್ಗೆ ಬಂದ ಕ್ಯಾರಿಕೇಚರ್ ನಾನು ಹಿಂದೆ ಮಾಡೋದು. 100% ನಾನೇ ಮಾಡೋದು. ಮಾಡೇ ಮಾಡ್ತೀನಿ. ಪ್ಲೀಸ್. ಇನ್ನ ಎಷ್ಟು ಆಟ ಆಡಿಸ್ತಾನೋ. ಏ ಹಾಯ್. ಹಾಯ್. ಮುಗೀತಾ ಕೆಲಸ? ಹಾ, ಇವತ್ತಿನ ಕೆಲಸ ಮುಗೀತು. ಇರದೇ ಸೇಲ್ಸ್, ಕ್ಲೈಂಟ್ಸ್ ಇದ್ದಿದ್ದೆ. ಹಾ, ಮತ್ತೆ ಏನ್ ವೀಕೆಂಡ್ ಪ್ಲಾನು? ನಥಿಂಗ್ ಮಚ್. ನೆಕ್ಸ್ಟ್ ವೀಕ್ ಸಹನ ಮಗು ಬರ್ತ್ಡೇ ಅಲ್ವಾ, ಅದಕ್ಕೆ ನಾಳೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಓ ಕರೆಕ್ಟ್. ನನ್ನೂ ಪಾರ್ಟಿ ಕರ್ದಿಳೆ. ಮೋಸ್ಟ್ಲಿ ನಾನು ಬರ್ತೀನಿ ಅನ್ಸುತ್ತೆ. ಯಾವ್ದೋ ಮಗ ಫಿಗರು. ವಾವ್, ಸಕ್ಕತ್ತಾಗ ಅವಳಲ್ವಾ. ನಂಬರ್ ಬೇಕೇನಾ ಕೇಳೋಗ, ಆರಾಮ್ಸೆ ಕೊಡ್ತಾಳೆ. ಮಗ ಯಾರು ಒಂದು ಫೋಟೋ ತಗೊಂಡ್ಬಿಡು. ತಡಿ ತಡಿ, ಹೆಲ್ಮೆಟ್ ಇಡಕ್ ಬಗ್ತಾಳೆ, ಅವಾಗ ಫೋಟೋ ತೆಗಿ. ಏನು ಲೋಫರ್, ಚಪ್ಪರ್, ನಿನ್ಗೇನ್ ಅಕ್ಕ ತಂಗಿರಿಲ್ವಾ? ಪಬ್ಲಿಕ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಏನಾಯ್ತಾ? ನಿನ್ನಂತ ಲೋಫರ್ಗೆ ಚಪ್ಪಲಿ ತಗೊಂಡ್ ಹೊಡಿಬೇಕು. ನೆಟ್ಟಿಗೆ ಮಾತಾಡ್ರಿ. ಏಯ್, ನಿನ್ನಂತವ್ರ ಜೊತೆ ಇನ್ನು ಹೆಂಗೋ ಮಾತಾಡ್ತಾರೆ. ಮೊದ್ಲು ಮರ್ಯಾದೆ ಕೊಡೋದ್ ಕಲಿ. ಇಂಥವ್ರ ಜೊತೆ ಓಡಾಡ್ತಿಯಲ್ಲ, ನಾಚಿಕೆ ಆಗಲ್ವೇನೋ ನಿಂಗೆ? ಏನೋ ಅನ್ಕೊಂಡಿದ್ಯಾ ನೀನು? ಪ್ಲೇ ಬಾಯ್ ನೀನು? ಬಾರಿ ಕಿಲಾಡಿ ಗುರು. ಇಬ್ಬಿಬ್ರು ಹುಡುಗಿರು ಕಾಡಾಗ್ತವನೆ. ಬಾಸ್, ನಾನೇನು ಮಾಡಿಲ್ಲ. ಬಾರಿ ಕಿಲಾಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ನೋಡು, ಏನ್ ಮಾಡಿಲ್ಲ ಅಂತವನೆ. ನಿಜವಾಗ್ಲು ನಾನೇನು ಮಾಡಿಲ್ಲ ಬಾಸ್. ಈ ನನ್ ಮಗನ್ 4 ಕೊಟ್ರೆ ಬುದ್ಧಿ. ಏನ್ ಗುರು ಆಯ್ತು ಇದಕ್ಕೆ? ಯಾಕೆ ಹಿಂಗಾಡ್ತಿದೆ? ಶ್ರುತಿ ಶ್ರುತಿ ಶ್ರುತಿ, ನಾನು
ಮಾತು ಕೇಳು ಶ್ರುತಿ. ತಡಿ ಏನ್ ಹೇಳ್ತಾ ಇದ್ದೀಯಾ? ನಿನ್ ಪಾಡಿಗೆ ನಿನ್ ಶ್ರುತಿ ಜೊತೆಲಿ ಹೋಗ್ತಾ ಇದ್ದೆ. ಹೌದು. ಆವಾಗ ಪರಿಚಯ ಇಲ್ಲದ ಹುಡುಗಿಗೆ ಹೊಡಿಬಾರ್ದು ಜಾಗದಲ್ಲಿ ಹೊಡೆದು ಬಿಟ್ಟೆ. ಅಯ್ಯೋ ಅದು ಹೌದು. ಇದನ್ನೆಲ್ಲ ನೋಡಿ 3 ಜನ ನಿನ್ ಜೊತೆಲಿ ಫೈಟ್ ಮಾಡಿದ್ರು. ಖಂಡಿತ ಹೌದು. ಅದನ್ನೆಲ್ಲ ನೋಡಿ ಶ್ರುತಿ ನಿನ್ ಮೇಲೆ ಕೋಪಿಸ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು. ದೇವ್ರಾಣೆ ಹೌದು. ಸರಿಯಾಗಿ ಮಾಡಿದ್ಲಲ್ಲ ಅವಳು. ಬಿಡು. ಅಯ್ಯೋ ಅಂಕಲ್ ನಾನ್ ಮಾಡ್ಲಿಲ್ಲ. ಲೋ ಈಗ ತಾನೇ ಒಪ್ಕೊಂಡೆ ನೀನೇ ಮಾಡಿದ್ದು ಅಂತ. ಅಂಕಲ್ ನಾನ್ ಮಾಡ್ಲಿಲ್ಲ, ನನ್ ಎಡ್ಗೈ ಮಾಡಿದ್ದು. ನೀನ್ ಬೇರೆ ನಿನ್ ಎಡಗೈ ಬೇರೆನಾ? ಏನ್ ಟೈಮ್ ಪಾಸ್ ಮಾಡಕ್ ಬಂದಿದ್ಯಾ? ಎದ್ದೋಗೋ, ನನ್ಗೆ ಬೇರೆ ಪೇಷಂಟ್ ಕಾಯ್ತಾ ಇರ್ತಾರೆ. ಇಲ್ಲ ಅಂಕಲ್. ಏಯ್ ಬಿಡ ಬಿಡ ಬಿಡ. ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ವಲ್ಲ. ನೀವು ನಂಬ್ತಾ ಇಲ್ಲ, ಶ್ರುತಿನೂ ನಂಬ್ತಾ ಇಲ್ಲ. ಇನ್ನೇನ್ ಮಾಡ್ತಾಳೆ? ಎಲ್ಲೆಲ್ಲೋ ಕೈ ಹಾಕಿದ್ರೆ ಹಿಂಗೆ ಆಗೋದು. ಬಿಡೋ, ನಿನ್ ಕೇಸ್ ಏನೋ ವಿಚಿತ್ರವಾಗಿದೆ ಗಣಿ. ನಾನ್ ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ನಾಳೆ ಟೆಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಮನೆಯಲ್ಲಿ ತೆಪ್ಪಗಿರೋ, ಏನೋ ಕೈಲಾಗದೆ ಇರೋ ಕೆಲಸ ಮಾಡಕ್ ಹೋಗ್ಬೇಡ. ಸರಿ. ಶ್ರುತಿ ಮಾತಾಡ್ತಾ ಇಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ಇವ್ರು ತುಂಬ ಬೇರೆ. ಅವನ್ಗೇನ್ ಬಂದಿತ್ತು? ಎಕ್ಸಾಕ್ಟ್ಲಿ. ಅವಳು ಹೆಂಗೆಲ್ಲ ಬೈದ್ಲು ಗೊತ್ತಾ? ಅವನಿಗೆ ಬೈದಿದ್ದಲ್ದೆ ನನ್ಗೂ ಬಾಯ್ ಬಂದಂಗ್ ಮಾತಾಡಿದ್ಲು. ಆಮೇಲೆ ಆ ಹುಡುಗರ ಜೊತೆ ಫೈಟ್ ಬೇರೆ. ಕ್ರೇಜಿ ಥಿಂಗ್ ಇಸ್, ಆಮೇಲೆ ಗಣಿ ನನಗೆ ಫೋನ್ ಮಾಡಿ ನಾನೇನು ಮಾಡಿಲ್ಲ, ನನ್ನ ಮಾತು ನಿಜ, ನಾನಲ್ಲ ನನ್ನ ಕೈ ಮಾಡಿದ್ದು ಅಂತ ಎಲ್ಲ ಕತೆ ಹೇಳ್ತಾನೆ. ಹೇ ಶ್ರುತಿ, ಇಲ್ಲಿಗೆ ಯಾಕೆ ಬಂದಿದ್ಯಾ? ಐ ರಿಯಲಿ ವಾಂಟ್ ಟು ಅಪಾಲೋಜೈಸ್ ಫಾರ್ ವಾಟ್ ಹ್ಯಾಪನ್. ನನ್ ತಪ್ಪು ಏನೂ ಇಲ್ಲ. ನೋಡು, ನೀ ನನ್ಗೇನು ಹೇಳ್ಬೇಡ ಪ್ಲೀಸ್. ಇಲ್ಲಿಂದ ಹೋಗು. ಶ್ರುತಿ ಪ್ಲೀಸ್, ಶ್ರುತಿ ನನ್ ಮಾತು ಕೇಳು. ಸೀನ್ ಕ್ರಿಯೇಟ್ ಮಾಡಬೇಡ ಗಣಿ, ಪ್ಲೀಸ್ ಇಲ್ಲಿಂದ ಹೋಗು. ನಿನ್ ಕಡೆಯಿಂದ ಯಾರ್ಯಾರ ಹತ್ರನೂ ಬೈಸ್ಕೋಬೇಕಾ? ನನ್ಗೇನ್ ಬಂದಿದೆ ಕರ್ಮ? ಶ್ರುತಿ ಐ ಆಮ್ ರಿಯಲಿ ಸಾರಿ ಅಬೌಟ್ ವಾಟ್ ಹ್ಯಾಪನ್. ಆದ್ರೆ ನಿಜವಾಗ್ಲೂ ನಾನು ಏನು ಮಾಡಿಲ್ಲ, ನನ್ ಕೈ ಮಾಡಿದ್ದು. ಪ್ಲೀಸ್ ಹೇಳಿದೆ ಹೇಳ್ಬೇಡ ಗಣಿ. ನಿನ್ ಗೊತ್ತಿಲ್ದೆ ನಿನ್ ಕೈ ಯಾರ್ಯಾರಿಗೋ ಹೊಡಿಯತ್ತಾ? ಒಂದೇ ಒಂದ್ಸಲಿ ನನ್ ಮಾತು ಕೇಳು. ಸಾನಾ, ನೀನಾದ್ರೂ ಹೇಳು ನನ್ ಮಾತನ್ನ ಒಂದೇ ಒಂದ್ಸಲಿ ಕೇಳಕ್ಕೆ ಪ್ಲೀಸ್. ಹೇಳ್ತೀನಿ. ನೀವಿಬ್ರು ದಯವಿಟ್ಟು ಆಚೆ ಎಲ್ಲಾರು ಹೋಗಿ ಜಗಳ ಮಾಡ್ಕೊಳ್ಳಿ. ನಂಗೆ ನೆಮ್ಮದಿಯಿಂದ ಶಾಪಿಂಗ್ ಮಾಡಕ್ ಬಿಡಿ ಪ್ಲೀಸ್. ಛೇ, ಮತ್ತೆ ಕೋಪ ಮಾಡ್ಕೊಂಡ್ಬಿಟ್ಲಲ್ಲಪ್ಪ. ಹೇಗ್ ಗುರು ಕನ್ವಿನ್ಸ್ ಮಾಡೋದು ಇವಳ? ನಾನು ಏನೋ ಮಾಡಿಲ್ಲ ಅಂದ್ರೂ ನಂಬ್ತಾ ಇಲ್ಲ. ಪ್ಲೀಸ್ ಶ್ರುತಿ ನನ್ ಮಾತು ಕೇಳು. ಶ್ರುತಿ ಪ್ಲೀಸ್, ಕೇಳು ಶ್ರುತಿ, ಒಂದೇ ಒಂದ್ಸಲಿ ನನ್ ಮಾತಾಡಕ್ಕೆ ಅವಕಾಶ ಕೊಡು. ಮಗು ಸಾರಾ, ನಿನ್ ಮಗು. ಏಯ್, ನಿನಗ್ ತಲೆಗಿಲೆ ಕೆಟ್ಟಿದ್ಯಾ? ನಾನೇನ್ ಮಾಡಿದೆ? ಮಗುನ್ ಯಾರಾದ್ರೂ ಹಂಗ್ ಹಿಡ್ಕೊಂತಾರ? ನಾನ್ ಹೇಳದ್ನಲ್ಲ, ನನ್ ಗೊತ್ತಿಲ್ದೇನೆ ನನ್ ಕೈ ಹೆಂಗೆಂಗೋ ಆಡ್ತಾ ಇದೆ. ಡಾಕ್ಟರ್ ಹತ್ರ ತೋರಿಸಿದೀನಿ, ನಾಳೆನೆ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ್ಲಾದ್ರೂ ನನ್ನ ನಂಬಿ ಪ್ಲೀಸ್. ಗಣಪತಿ ಅವರೇ, ನಾ ಹೇಳೋ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ. ನಿಮ್ಮ ನೇರ ಇರೋ ವೈಟ್ ಮಾರ್ಕ್ ಮೇಲೆ ನಿಮ್ ಗಮನ ಇರಲಿ. ನಾವು ಕೆಲವು ಪದಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ನಿಮ್ಮ ರೈಟ್ ಸ್ಕ್ರೀನ್ ಅಲ್ಲಿ ಬರೋ ಪದಗಳು ನಿಮ್ಮ ಲೆಫ್ಟ್ ಬ್ರೈನ್ ರಿಸೀವ್ ಮಾಡ್ಕೊಳ್ಳುತ್ತೆ, ಮತ್ತೆ ನಿಮ್ಮ ಲೆಫ್ಟ್ ಸ್ಕ್ರೀನ್ ಅಲ್ಲಿ ಬರೋ ಪದಗಳನ್ನ ನಿಮ್ಮ ರೈಟ್ ಬ್ರೈನ್ ರಿಸೀವ್ ಮಾಡ್ಕೊಳ್ಳುತ್ತೆ. ನಿಮಗೆ ಕಾಣಿಸೋ ಪದಗಳನ್ನ ಜೋರಾಗಿ ಹೇಳಿ, ಓಕೆನಾ? ಸರಿ ಡಾಕ್ಟರ್. ಲೆಟ್ಸ್ ಬಿಗಿನ್ ದ ಟೆಸ್ಟ್. ಆಪಲ್. An apple a day keeps doctor away. Show the next image. ಗಣಪತಿ. ನೆಕ್ಸ್ಟ್. ಟೈಮ್. ಗಣಪತಿ ಯಾಕೇನು ಹೇಳ್ತಾ ಇಲ್ಲ? ಯಾಕಂದ್ರೆ ನನ್ ಮುಂದೆ ಯಾವ ಪದನೂ ಬಂದಿಲ್ಲ. ನಿಮ್ ಮುಂದಿರೋ ವರ್ಡ್ ನ ನೋಟ್ ಪ್ಯಾಡ್ ಮೇಲೆ ಬರ್ದು ತೋರಿಸ್ತೀರಾ? ಹೇಳದ್ನಲ್ಲ, ನನ್ ಮುಂದೆ ಯಾವ ಪದನೂ ಇಲ್ಲ ಅಂತ. ಡಾಕ್ಟರ್ ಏನಾಗ್ತಿದೆ ನನ್ಗೆ? ಕೂಲ್ ಡೌನ್ ಗಣಪತಿ. ಇಟ್ಸ್ ಆಲ್ ರೈಟ್. ಶೋ ದ ನೆಕ್ಸ್ಟ್ ಇಮೇಜ್. ಗಣಪತಿ ಯಾಕೆ ನಗ್ತಾ ಇದ್ದೀರಾ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 1
ಗೊತ್ತಿಲ್ಲ. ಗಣಪತಿ ಅವರೇ, ನಾನು ನಿಮ್ಮ ಬಲಗೈ ಬೆರಳುಗಳನ್ನ ಮಡಚ್ತೀನಿ. ನಿಮ್ಮ ಎಡಗೈಲಿ ಯಾವ ಬೆರಳು ಅಂತ ತೋರಿಸ್ತೀರಾ? ಓಕೆ ಡಾಕ್ಟರ್. ಗಣಪತಿ, ನಾನು ನಿಮ್ಮ ರೈಟು ಮತ್ತು ಲೆಫ್ಟ್ ಹ್ಯಾಂಡ್ಗೆ ಕೆಲವು ನಂಬರ್ಸ್ಗಳನ್ನ ಕೊಡ್ತೀನಿ. ಐಡೆಂಟಿಫೈ ಮಾಡಿ ಹೇಳ್ತೀರಾ? ಸರಿ ಡಾಕ್ಟರ್. 7. ಗುಡ್. Are you sure? ಏನಾಗ್ತಿದೆ ಡಾಕ್ಟರ್? ಯಾಕೆ ಹಿಂಗಾಗ್ತಿದೆ? ಅಂಕಲ್, ಏನಾಗಿದೆ ನನ್ಗೆ? ಏನಿದೆಲ್ಲ? ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದಕ್ಕೆ ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಅಂತಾರೆ. ಅಂದ್ರೆ ನಿನ್ ಕೈ ನಿನ್ ಕಂಟ್ರೋಲ್ ಅಲ್ಲಿ ಇರಲ್ಲ. ನಿನ್ ಬ್ರೈನ್ ಕೊಡೋ ಇನ್ಸ್ಟ್ರಕ್ಷನ್ ನಿನ್ ಕೈಗೆ ಹೋಗಲ್ಲ. ಯೂಶಲಿ ಬ್ರೈನ್ ನ ಸರ್ಜರಿ ಅಥವಾ ಸ್ಟ್ರೋಕ್ ಹೊಡೆದಾಗ, ಇಲ್ಲ ಬ್ರೈನ್ಗೆ ಏನಾದ್ರೂ ಇನ್ಫೆಕ್ಷನ್ ಆದಾಗ ಅಪರೂಪಕ್ಕೆ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಜಗತ್ನಲ್ಲಿ ಇಂಥ ಕೇಸಸ್ 100ಕ್ಕಿಂತ ಕಮ್ಮಿನೇ. ಮತ್ತೆ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಏನು? ಮೆಡಿಕಲ್ ಸೈನ್ಸ್ ಪ್ರಕಾರ ಪರ್ಮನೆಂಟ್ ಕ್ಯೂರ್ ಇಲ್ಲ. ಅಂದ್ರೆ ನಾನ್ ಲೈಫ್ ಲಾಂಗ್ ಹಿಂಗೆ ಜೋಕರ್ ತರ ಇರ್ಬೇಕಾ? ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದಿದ್ರೆ, ಈಗ ನೋಡಿದ್ರೆ ಒಂದ್ ಹೊಡ್ರೆ ಇನ್ನೊಂದು ಫ್ರೀ ಕೊಟ್ಬಿಟ್ಟಿದೀರಾ. ನಾನ್ ಯಾರಾದ್ರೂ ಹೋಗ್ಲಿ, ಏನ್ ಮಾಡ್ಲಿ? ಬಿಡೋ, ನಾನೇ ಕೊಡ್ಲಿ, ನಾನು ಕೊಡಿಲ್ಲ. ಸಾರಿ ಮಗ. ಲೋ, ಅವನಿಗಿರೋ ಪಿಟ್ಸ್ ಕ್ಯೂರ್ ಮಾಡಕ್ಕೆ ನಾನು ಆಪರೇಷನ್ ಮಾಡಿದೆ. ಆದ್ರೆ ಅದರಿಂದ ಈ ರೀತಿ ಸೈಡ್ ಎಫೆಕ್ಟ್ಸ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಐ ಆಮ್ ಸಾರಿ ಸುಧಾ. ನಾವೀಗ ಯಾರನ್ನೂ ಕ್ಷಮಿಸೋ ಸ್ಥಿತಿಲಿಲ್ಲ ಅಶೋಕ. ನನ್ನ ಮಗನ ಕಾಯಿಲೆ ಗುಣಪಡಿಸೋದಕ್ಕೆ ಏನಾದರೂ ಪರಿಹಾರ ಕಂಡಿಡಿ. ಕೈಯಿಂದ ಎಷ್ಟೋ ಪ್ರಾಬ್ಲಮ್ಸ್ ಮಗ. ಇದರಿಂದ ನಿಂಗೂ ತೊಂದರೆ, ನಿನ್ನ ಸುತ್ತಮುತ್ತ ಎಲ್ಲರಿಗೂ ತೊಂದರೆ. ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀನಿ. ಏನು? ಇನ್ಮೇಲೆ ಯಾವತ್ತು ನಿನ್ ಜೊತೆ ಇರ್ತೀನೋ, ನಿನ್ ಬಿಟ್ಟೋಗಲ್ಲ. ಥ್ಯಾಂಕ್ಸ್ ಮಗ. ಅಂಕಲ್ ಹೇಳಿ ಒಂದು ಮಂತ್ಲಿ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿಸ್ಬಿಡು. ಲೇ, ತಮಾಷೆ ಮಾಡೋದು. ಇದು ಯಾಕೆ ಅವ್ರು ಕೊಟ್ಟಾಗಲಿಲ್ಲ? ಈ ಪಾರ್ಟಿ ಗಿಟ್ಟಿಲ್ಲ, ನಂಗೆ ಆಗಲ್ಲ ಕಣ. ಏನೋ ನೀನ್ ಕರೆದಿದೆ ಅಂತ ಬಂದಿದ್ದೀನಪ್ಪ. ಹಾಯ್ ಸರ್. ಹಾಯ್ 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 ಹಾಯ್. ಗಣಪತಿ ಅಂತ ನನ್ನ ಕೊಲೀಗ್. ಮಿಸ್ಟರ್ ಗಣಪತಿ, ನೀವೇ ತಾನೇ ನನ್ನ ಮಗುನ್ ಮೊನ್ನೆ ಎತ್ಕೊಂಡು ಹೋಗಿದ್ದು? ಸಾರಿ. ಏನ್ ಬಾಸ್ ನೀವು ಮಗುನ್ ಒಳ್ಳೆ ಟೆಡ್ಡಿ ಬೇರ್ ತರ ತಗೊಂಡೋಗ್ಬಿಟ್ರಂತೆ. ಈ ಮಗುಗೆ ಅಪ್ಪ ಅನ್ಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮ್ಗೆ? ಕಷ್ಟ ಶ್ರಮ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಗುಡ್ ಟೈಮಿಂಗ್ ಬಾಸ್. ಅಂಡ್ ಇವರು ಯುನೋ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಭೂಷಣ್. ಹಾಯ್ ಗೌತಮ್, ನೈಸ್ ಮೀಟಿಂಗ್ ಯು. ಓಕೆ, ಕಮ್ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಮೈ ಫ್ರೆಂಡ್ಸ್. ಮಗ, ನೀನ್ ಆ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಬಾ, ನಾನು ಈ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಲೇ, ಸುಮ್ನೆ ಬಾರೋ. ಹೋಗ. ನೈಸ್ ಮೀಟಿಂಗ್ ಯು ಬಾಸ್. ಎಡಗೈಲಿ ಮಾಡೋ ಕೆಲಸ ಎಲ್ಲ ಹೆಂಗ್ ಮಾಡ್ತಾ ಇದ್ದೀರಾ? ನೀವು ಹುಟ್ಟಾಗಿಂದನೂ ಹೀಗೇನಾ? ನೋ, ಲೆಟ್ ಮೀ ಶೇಕ್ ಯುವರ್ ಲೆಫ್ಟ್ ಹ್ಯಾಂಡ್. ಹಾಯ್. ಹಾಯ್, ಹೇಗಿದೆ ಪಾರ್ಟಿ? ಸೂಪರ್ ಅರೇಂಜ್ಮೆಂಟ್ಸ್. ಸರಿ, ನಾ ಕೇಕ್ ತರ್ತೀನಿ, ಮಗು ನೋಡ್ಕೊಂತಿರ್ತೀಯಾ? ನಾನಾ? ಹಾ, 2 ನಿಮಿಷ. ಆಯುಷೋ ಸಾನಾ? ಯಾ, ಶೋರ್. ಮಗು ಹುಷಾರು, ಮತ್ತೆ ಮಗುನ ಎತ್ಕೊಂಡು ಹೋಗ್ಬೇಡ ಅಷ್ಟೇ. ನಿನ್ ಹೆಸರು ಹೇಳು ನೋಡೋಣ. ಇಲ್ಲಿ ನೋಡು, ಹೇಳು ನಿನ್ ಹೆಸರೇನು? ಮಗು ಬರ್ಡೇ ರೇಂಜ್ ಹಾಡಾಡ್ತಿದ್ದಾನೆ. ಉಫ್ ಮಾಡು. ಉಫ್ ಉಫ್ ಅನ್ನು ಉಫ್ ಮಾಡು. ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೆಂಟು ಯಾರು ಇವನು ಬರ್ಡೇ ಮಾಡಿದ್ದು? ಇವನು
ಇವ್ರೆ ಜಾಗ ಬಿಡಿ. ಏಯ್ ಸಾರಿ ಬರ ಬೇಕಂತ ಮಾಡ್ಲಿಲ್ವ? ನಾನು ಮೊದ್ಲೇ ಹೇಳ್ದೆ ಬರೋದು ಬೇಡ ಅಂತ. ಇಂಥವ್ರೆಲ್ಲ ಪಾರ್ಟಿಗೆ ಯಾಕೆ ಬರ್ತಾರೆ ಇಡಿಯಟ್ಸ್. ಹಲೋ ಬ್ರದರ್, ನೀವು ಡ್ರಿಂಕ್ಸ್ ಮಾಡಲ್ವಾ? ಮಾಡ್ತೀನಿ, ಇವತ್ ಯಾಕೋ ಬೇಡ ಅನ್ಸತ್ತೆ. ಒಳ್ಳೆ ಡಿಸಿಷನ್ ಮಾಡಿದ್ರಿ. ಇವತ್ ನೀವೇನಾದ್ರೂ ಕುಡ್ದಿದ್ರೆ ಒಳ್ಳೆ ಕೋತಿಗೆ ಹೆಂಡ ಕುಡ್ಸಿದ್ರು ಅನ್ನೋ ಹಾಗಾಗ್ತಿತ್ತು. ಬ್ರೋ, ಇಫ್ ಯು ಡೋಂಟ್ ಮೈಂಡ್ ಲೆಟ್ ಮಿ ಅಡ್ವೈಸ್ ಯು. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಪಾರ್ಟಿಗೆ ಬರಲೇಬಾರ್ದು. ಒಳ್ಳೆ ಕಾಮಿಡಿ ಅಂತಾರೆ, ಎಲ್ಲಾರು ನಿಮ್ಮ ನೋಡಿ ನಗ್ತಾ ಇದ್ರು. ಈ ನನ್ನ ಮಗಂದು ಜಾಸ್ತಿ ಆಯ್ತು, ಮಾಡ್ತೀನಿ ತಡಿ. ಸಾರಿ ಬ್ರದರ್, ಸಾರಿ, ನಾನ್ ಬೇಕಂತ ಮಾಡ್ಲಿಲ್ಲ. ನಾನ್ ಬೇಕಂತ ಮಾಡಿಲ್ಲ. ಶ್ರುತಿ, this is too much. Look at this stupid fellow. ನಾನ್ ಬೇಕಂತ ಮಾಡಿಲ್ಲ. This is too much. ನಾನ್ ಬೇಕಂತ ಮಾಡಿಲ್ಲ. ಇಟ್ಸ್ ಓಕೆ, ರಿಲ್ಯಾಕ್ಸ್, ಹೋಗಿ. ಇಂಥವ್ರಲ್ಲ ಪಾರ್ಟಿ ಕರೆಸಲೇಬಾರ್ದು. ಕರೆಕ್ಟ್ ಬ್ರದರ್, ನೀವ್ ಹೇಳಿದ್ ಕರೆಕ್ಟ್. ನಮ್ಮಂತವ್ರ ಪಾರ್ಟಿಗೆ ಬರಬಾರ್ದು. ಓ ಮೈ ಗಾಡ್, ನೋ, ಹೋಗಿ ಬಿಡು. ಯಾರು ಪಾರ್ಟಿ ಕರೆದಿದ್ದು? ಯಾರು ಪಾರ್ಟಿ ಕರೆದಿದ್ದು? ಏಯ್, ಹೇಳು. ಯಾರು ನೀವು ಕರೆದಿದ್ದು? ಪ್ಲೀಸ್ ರಘು, ಬಿಡು ಅವನ್ನ. ಹೋಗು ಇಲ್ಲಿಂದ. ಯಾರು ನೀವು ಪಾರ್ಟಿ ಕರೆದಿದ್ದು? ಯಾರು? ರಘು, ಪ್ಲೀಸ್ ಲಿಸನ್ ಟು ಮೀ. ಶ್ರುತಿ, ಫೋನೇ ತೆಗಿತಲ್ಲಪ್ಪ. ಏಯ್, ನಿಂಗೇನನ್ಸುತ್ತೆ? ಅವಳು ನಿನ್ನ ಹತ್ರ ಬಂದು ಲಾಸ್ಟ್ ಟೈಮು ಸರಿ ಚುಚ್ಚಿಲ್ಲ ಗಣಿ, ನೀನು ನೋಡು ಇಲ್ ಚುಚ್ಚು ಅಂತ ಹೇಳ್ತಾಳೆ ಅಂತ ಅನ್ಕೊಂಡಿದೀಯಾ? ಅವಳಿನ್ನು ನಿನ್ನ ಬ್ಲಾಕ್ ಮಾಡಿದಿರೋದೇ ಹೆಚ್ಚು. ಶ್ರುತಿ, ನನ್ ಬೇಕಂತ ಮಾಡಿಲ್ಲ. ಶ್ರುತಿ ನನ್ ಮಾತು ಕೇಳು. ಶ್ರುತಿ, ಹೌಸ್ ಪಾರ್ಟಿಯಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ ಸಾಲ್ದಾ? ಆಫೀಸಲ್ಲಿ ಇನ್ನೊಂದು ಸೀನ್ ಕ್ರಿಯೇಟ್ ಮಾಡ್ತೀಯಾ? ಡೋಂಟ್ ಇರಿಟೇಟ್ ಮೀ ಪ್ಲೀಸ್. ಎಷ್ಟತಿ ಸಾರಿ ಕೇಳ್ತೀಯಾ? ಲುಕ್ ಗಣಿ, ನಾನು ಮೊದಲೇ ಇವತ್ತು ಕ್ಲೈಂಟ್ ಮೀಟಿಂಗ್ ಟೆನ್ಷನ್ ಅಲ್ಲಿ ಇದ್ದೀನಿ. ನೀನು ನನ್ನ ತಲೆ ತಿನ್ಬೇಡ ಪ್ಲೀಸ್. ಗಾಡ್, ಇಟ್ಸ್ ಓಕೆ ಅಂತ ಹೇಳಿಲ್ವಾ? ಎಷ್ಟದಿ ಸಾರಿ ಕೇಳ್ತೀಯಾ? ನನಗೆ ನಂದೇ ವರ್ಕ್ ಟೆನ್ಷನ್ ಇದೆ ಗಣಿ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಹೆಲೋ, ಪದೇ ಸಾರಿ ಕೇಳಕ್ ನನ್ಗೇನ್ ದರ್ದಿಲ್ಲ. ಸುಮ್ನೆ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡು ಅಷ್ಟೇ. ಆಫೀಸಲ್ಲಿ ಕೆಲಸ ಇಲ್ವಾ? ಇವತ್ತು ಆಫೀಸ್ ಬಂಕು. ಯಾಕೆ? ನಮ್ಮಿಷ್ಟ, ಅದಕ್ಕೆ. ಗಣಪತಿ, ಏನ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದಂಗಿದೆ. ಸೇಲ್ಸ್ ವರ್ಕ್ ಪ್ರೆಷರಾ? ಇವತ್ತು 2 ಕ್ಲೈಂಟ್ ಮೀಟಿಂಗ್ಸ್ ಇದೆ, ಬಟ್ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರೆ. ಅವ್ರು ಹೇಳಿದ ಟೈಮಿಗೆ ರೀಚ್ ಆಗಕ್ಕಾಗತ್ತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಹೇ, ಡೋಂಟ್ ವರಿ. ಈ ಗಣಪತಿ ನಿನ್ ಜೊತೆ ಇರೋವರೆಗೂ ನಿನ್ಗೆ ಯಾವುದೇ ತೊಂದರೆ ಬರಕ್ ಬಿಡಲ್ಲ. ನೀನ್ ಗಾಡಿ ಸ್ಟಾರ್ಟ್ ಮಾಡು, ಗೇರ್ ಹಾಕು, ಹ್ಯಾಪಿಯಾಗಿ ಓಡಿಸ್ತಾರು. ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ. ಓಕೆ? ಈ ಗಣಪತಿ ನಿನ್ ಜೊತೆ ಇರೋ ತನಕ ಏನೂ ಆಗಲ್ಲ ಅಂದೆ ತಾನೆ? ನೋಡು ಏನಾಗಿದೆ ಈಗ. ಹೋಗ್ಲಿ ಬಿಡು, ಜೋಶಲ್ಲಿ ಓವರ್ ಆಗಿ ಡೈಲಾಗ್ ಹೊಡೆದ್ಬಿಟ್ಟೆ. ಈಗೇನು ನಿಂಗೆ ಫಾಸ್ಟ್ ಆಗಿ ಕ್ಲೈಂಟ್ ಮೀಟಿಂಗ್ ಹೋಗ್ಬೇಕು ತಾನೆ? ಹೌದು. ಫಾಸ್ಟ್ ಆಗಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಓಕೆ, ಬಂದೇ ಇರು. ಶ್ರುತಿ, ಬಾ ಹೋಗೋಣ. ಏನಿದು? ನಿನಗೇನು ಮೀಟಿಂಗ್ ಹೋಗ್ಬೇಕು ತಾನೆ? ಬಾ ಹೋಗೋಣ. ಎಳ್ನೀರ್ ಗಾಡಿ ಅಲ್ಲ? ಸೋ ವಾಟ್, ಬಾ ಹತ್ತು. ಸರಿ, ಮತ್ತೆ ನನ್ನ ಕಾರು? ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ನನ್ನ ಮೆಕ್ಯಾನಿಕ್ನು ಕರ್ಕೊಂಡ್ ಬಂದಿದ್ದೀನಿ. ಲವ್ ಮಾಡೋದು ಏನೇನ್ ಮಕ್ಳು, ಕೂಲಿ ಕೆಲಸ. ಏ ಬಾರೋ, ಆ ಗಾಡಿನ ಸರಿ ಮಾಡಿಸ್ಕೊಂಡ್ ತಗೊಂಬಾ. ಬಾ ನೀನು. ಥ್ಯಾಂಕ್ ಯು. ಕಮ್.
ಏನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡಾ? ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ಅಲ್ವಾ? ನೀನೇನ್ ತಲೆ ಕೆಡ್ಸ್ಕೊಬೇಡ ಬಿಡು. ಭಾರಿ ಲಕ್ಕಿ ಆಟೋ ಇದು. ನನ್ನ ಮಗಳಿಗೂ ಇದೇ ಆಟೋದಲ್ಲೇ ಲವ್ ಆಗಿದ್ದು. ತಕರಾರೇ ಮಾಡದೆ ಮದುವೆ ಮಾಡ್ಕೊಟ್ಬಿಟ್ಟೆ. ಬಡ್ಡಿ ಮಗ ಮಗಳನ್ ಕೊಟ್ಬಿಟ್ಟು ನನ್ನ ಡ್ರೈವರ್ ಮಾಡ್ಕೊಂಡ್ಬಿಟ್ಟ. ಹೌದು, ಇವ್ರು ನಿನ್ಗೆ ಹೆಂಗ್ ಪರಿಚಯ? ನನಗೆ ಅವಾಗ ಪಿಟ್ಸ್ ಆಗ್ತಾ ಇರತ್ತಲ್ಲ, ನಾನ್ ಯಾರ ಮೇಲಾದ್ರೂ ಡಿಪೆಂಡ್ ಆಗಿರ್ಲೇಬೇಕು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಹೋಗಿದ್ ಜಾಗದಲ್ಲೆಲ್ಲ ಇವ್ರಂತವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನ್ ಬೇರೆ ಕಾರ್ಟೂನಿಸ್ಟ್, ನನ್ಗೂ ಕಾರ್ಟೂನ್ ಬರೆಯೋಕೆ ಏನಾದ್ರು ಇನ್ಸ್ಪಿರೇಷನ್ ಬೇಕಲ್ಲ. ಇವ್ರಂತವ್ರೆ ನನ್ಗೆ ಇನ್ಸ್ಪಿರೇಷನ್. ಇವ್ರ ಗಾಡಿಯಲ್ಲೇ ಊರೆಲ್ಲ ಸುತ್ತಾ ಇರ್ತೀನಿ. ಅಂಡ್ ದಟ್ಸ್ ಹೌ ದಿಸ್ ಸಿಟಿ ಇನ್ಸ್ಪೈರ್ಸ್ ಮೀ. ಸೊ ಊರ್ ಸುತ್ತಿದ್ರೆ ಇನ್ಸ್ಪಿರೇಷನ್ ಸಿಗುತ್ತಾ? ಹೌದು. ಥ್ಯಾಂಕ್ ಯು ಮಂಜಣ್ಣ. ಹೋಗ್ಬಾ. ಬಾಯ್. ಒಳ್ಳೇದಾಗ್ಲಿ, ಹೋಗ್ಬಾರವ. ಟಾಟಾ. ಹುಷಾರಾಗಿ ಹೋಗ್ಬಾವ. ಹಲೋ ಸರ್. ಸಿಡಾ. ಹಾಯ್, ಐ ಆಮ್ ಶ್ರುತಿ. ಐ ಆಮ್ ಫ್ರಮ್ ಸಂಕಲ್ಪವಾಣಿ ನ್ಯೂಸ್ ಪೇಪರ್. ಒಂದ್ ನಿಮಿಷ. ಟೆಲ್ ಮಿ ಅಬೌಟ್ ಯುವರ್ ಫಾದರ್. ಸಾರಿ? ನಿಮ್ಮ ಅಪ್ಪನ ಬಗ್ಗೆ ಹೇಳ್ರಿ. ನಮ್ಮ ತಂದೆ ಬಹಳ ಒಳ್ಳೆಯವರು. ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ವಾವ್, ಗ್ರೇಟ್. ಎಳನೀರ್ ಮಾರಿ ನಿನ್ನನ್ನ ನಿಮ್ಮಪ್ಪ ಈ ಲೆವೆಲ್ ತಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗತ್ತೆ ಕಣಮ್ಮ. ಇಲ್ಲ ಸರ್, ಅದ್ ಹಂಗಲ್ಲ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನ್ ತಂದೆನೂ ಅಷ್ಟೇ ಬೋಂಡಾ ಮಾರಿ ನನ್ನ ಈ ಲೆವೆಲ್ ಬೆಳೆಸಿದ್ರು. ಅಡ್ವರ್ಟೈಸ್ಮೆಂಟ್ ತಾನೆ, ನಾನ್ ಕೊಡ್ತೀನಿ. ಹೇಳು ಏನ್ ಮಾಡ್ಬೇಕು. ಸರ್, ಅದು ಫ್ರಂಟ್ ಪೇಜ್ ಅಲ್ಲಿ ಆಡ್ ಸಿಕ್ಕಿದ್ರೆ ಚೆನ್ನಾಗಿರೋದು. ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಕಣಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಏನಮ್ಮ ನಿನ್ನ ಹೆಸರು? ಶ್ರುತಿ ಅಂತನ? ಹೌದು ಸರ್. ಯಾಕೆ? ಸಾಹೇಬ್ರು ಸ್ಟೇಷನ್ ಕರ್ಕೊಂಬರಕ್ ಹೇಳಿದ್ದಾರೆ. ಹತ್ತಿ ಗಾಡಿನ. ಸರ್, ಆದ್ರೆ ನಾನು ಏನು ಮಾಡಿಲ್ಲ. ನಾನ್ ನ್ಯೂಸ್ ಪೇಪರ್ ಆಫೀಸ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಏನು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ. ಅಯ್ಯೋ, ಅಳಬೇಡಮ್ಮ, ಅಳಬೇಡ. ಲೋ ಗಣಪತಿ, ಏನೋ ಇದೆಲ್ಲ ಸ್ವಲ್ಪ ಗದರಿದ್ದಕ್ಕೆ ಇಷ್ಟೊಂದು ಅಳುತ್ತಿದ್ದಾಳಲ್ಲೋ. ಗಣಪತಿ ನನ್ನ ಫ್ರೆಂಡು ಕಣಮ್ಮ. ಈ ಬಕ್ರಾ ಮಾಡಿದ್ದ ಐಡಿಯಾ ಎಲ್ಲ ಈ ನನ್ ಮಗಂದೆ. ಸೂಪರ್ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು. ಮಗ ನೋಡು ಕೆಂಪುಗಾಗ್ಬಿಟ್ಟಿದೆ. ಹೆಂಗಿತ್ತು ಬೊಮ್ಮಣ್ಣ? ಪಾಪ ಕಾಣೋ ಹುಡುಗಿ. ಇವಳ ಮುಖ ನೋಡು, ಇನ್ನ ಕೆಂಪುಗೆ ಇದೆ. ಆವ್. ಐ ಆಮ್ ಸಾರಿ, ತಮಾಷೆಗೆ ಮಾಡಿದ್ದು. ಇಟ್ಸ್ ಓಕೆ. ಯಾರೋ ಪೊಲೀಸ್ ಜೀಪಲ್ಲಿ ಬರ್ತಾ ಇದಾರಲ್ಲ, ಹಳೆ ಕೇಸನ್ನ ಓಪನ್ ಆಗ್ಬಿಡ್ತಾ. ಹೋಗ್ ಬರಮ್ಮ. ಲೋ ಗಣಪತಿ, ಬರ್ತೀನೋ. ಬಾಯ್ ಅಣ್ಣ. Hi sir, I'm Shruti. I'm from Sankalpavani newspaper. I spoke with you over the phone regarding the newspaper ad. ಆಗ್ಲಿ. Sir? ಈಗ ಏನ್ ಬೇಕು? ನಿಮ್ ಕನ್ಸ್ಟ್ರಕ್ಷನ್ ಕಂಪ್ನಿದು ಒಂದು ಆಡ್. ಆಗ್ಲಿ. ಏನಾಗ್ಲಿ ಸರ್? ಅಡ್ವರ್ಟೈಸ್ಮೆಂಟ್ ಆಗ್ಲಿ. ಫುಲ್ ಪೇಜಾ ಹಾಫ್ ಪೇಜಾ? ಫುಲ್ಲೇ ತಗೊಳ್ಳಿ, ಮ್ಯಾಟ್ರು ಡೀಟೇಲ್ ಆಗಿ ಬರ್ಲಿ. ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲಿ ಇಲ್ಲಿ ಬರಕ್ ತೊಂದರೆ ತಗೊಳಕ್ ಹೋಗ್ಬೇಡ. ನಿಮ್ಮ ಆಫೀಸ್ಗೆ ನಮ್ಮ ಹುಡುಗನ ಕೈಲಿ ಚೆಕ್ ನ ಕಳ್ಸ್ಕೊಟ್ಬಿಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಹೊರಡ್ತೀನಿ. ಹೋಗ್ ಬಾಮ. ಥ್ಯಾಂಕ್ ಯು. ಅಯ್ಯಪ್ಪ, ಏನು ಡೀಲ್ ಓಕೆನಾ? ಹೇಳ್ತೀನಿ, ಬಾ ಹೋಗೋಣ. ಏನ್ ಫುಲ್ ಜೋಶಲ್ಲಿ ಇದೆಯಾ? ಮುಗಿತಾ ಎಲ್ಲ ಕೆಲ್ಸ? ಆಕ್ಚುಲಿ ಯು ವರ್ ಆಫ್ ಗ್ರೇಟ್ ಹೆಲ್ಪ್ ಟುಡೇ. ಇವತ್ತು ಬೆಳಿಗ್ಗೆ ಗಾಡಿ ಪಂಚರ್ ಆದಾಗ ಬಹಳ ಅಪ್ಸೆಟ್ ಆಗಿದೆ. ಬಟ್ ಆಮೇಲೆ ಎಲ್ಲ ಸರಿಗೆ ಹೋಯ್ತು. ಸೊ ನೆಕ್ಸ್ಟ್ ಎಲ್ಗೆ? ಬಂದಿದ್ದ ಕೆಲಸ ಎಲ್ಲ ಮುಗೀತು. ಸೊ ಮನೆಗೆ ಹೋಗೋಣ ಅಂತ. ಆದ್ರೆ ಬಹಳ ಹೊಟ್ಟೆ ಹಸಿತಾ ಇದೆ. 3 ಬಿಟ್ರು ಊಟ ಬಿಡಬಾರ್ದು ಅಂತ ನಮ್ ಡಾಕ್ಟರ್ ಹೇಳ್ತಾರೆ. ಇಲ್ಲೇ ಪಕ್ಕದಲ್ಲಿ ನನ್ನ ಫೇವ್ರೆಟ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ ಪ್ಲೀಸ್. ರೆಸ್ಟೋರೆಂಟ್ ಹೇಗಿದೆ? ಸೂಪರ್. ಇವತ್ತಿಂದ ಇದೇ ನನ್ನ ಫೇವ್ರೆಟ್ ರೆಸ್ಟೋರೆಂಟ್.
ಸೊ ನಿಂದು ರಘುದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಕೌನ್ ಬನೇಗಾ ಕರೋಡ್ಪತಿಯಲ್ಲಿ 4 ಆಪ್ಷನ್ಸ್ ಇರುತ್ತೆ, ಆದ್ರೆ ಕೌನ್ ಬನೇಗಾ ಶ್ರುತಿಪತಿಯಲ್ಲಿ ನೋ ಆಪ್ಷನ್ಸ್. ಅಂದ್ರೆ ಮದ್ವೆ ವಿಷಯದಲ್ಲಿ ನಮ್ಮ ಅಪ್ಪನೇ ನನ್ನ ಡಿಸಿಷನ್ ಮೇಕರ್. ಅಷ್ಟಕ್ಕೂ ಆ ಟೈಮಲ್ಲಿ ನನಗೂ ಯಾರೂ ಇಷ್ಟ ಇರಲಿಲ್ಲ. ರಘು ಬೆಟರ್ ಚಾಯ್ಸ್ ಅನ್ನಿಸ್ತು, ಸೊ ಐ ಅಗ್ರೀಡ್. ಕೆಲವೊಂದು ಡಿಸಿಷನ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ವಾ ಗಣಿ? ಲೈಕ್ ಫಾರ್ ಇನ್ಸ್ಟೆನ್ಸ್, ನಾನಿವತ್ತು ನಿನ್ನ ಜೊತೆ ಬರೋಕ್ಕೆ ತಗೊಂಡಿರೋ ಡಿಸಿಷನ್ ವಾಸ್ ಸೋ ರೈಟ್. ನನ್ಗೇನು ಅನ್ಸುತ್ತೆ ಗೊತ್ತಾ, ನನ್ನ ಲೈಫ್ ಹಿಂಗೆ ಅನ್ಪ್ರಿಡಿಕ್ಟಬಲ್ ಆಗಿ ಸರ್ಪ್ರೈಸಿಂಗ್ ಆಗಿ ಇರಬೇಕು ಅಂತ. ಅಫ್ಕೋರ್ಸ್ ನಿನ್ ಥರ ಕಂಪ್ನಿ ಜೊತೆಗಿದ್ರೆ ಚೆನ್ನಾಗೇ ಇರುತ್ತಲ್ವಾ? ನಾನು ರಘು ಜೊತೆ ತುಂಬಾ ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡ್ತೀನೇನೋ ಅನ್ಸುತ್ತೆ. ಐ ವಿಶ್ ಐ ಕುಡ್ ಚೇಂಜ್ ಮೈ ಡಿಸಿಷನ್. So, are you ready for the next surprise? Yes, driver. ಡ್ರೈವರಾ? ಸರಿ. Here we go. Caravana? Are you serious? Yes. ಊಟ ಆಯ್ತಲ್ಲ, ಅದಕ್ಕೆ ಆರಾಮಾಗಿ ಮಲ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರೆಸ್ತೆ. ಎಷ್ಟು ಖರ್ಚು ಆಯ್ತು? ಕಂಪ್ಲೀಟ್ಲಿ ಫ್ರೀ. ಹೆಂಗೆ? ನಿನ್ಗೆ ಗೊತ್ತಾಗುತ್ತೆ. Hey Peter, how are you man? Superb, thank you bro. Meet my friend Shruti. I'm Peter. Let's go guys. Let's go. So, ಇವ್ರು ನಿನ್ಗೆ ಹೆಂಗ್ ಗೊತ್ತು? ಪೀಟರ್ ಮತ್ತೆ ಏಪ್ರಿಲ್ ಗಂಡ ಹೆಂಡತಿ, ಕೆನಡಾದವರು. ಇಬ್ರು 1 ವರ್ಷದಿಂದ ಇಡೀ ಸೌತ್ ಇಂಡಿಯಾ ಟೂರ್ ಮಾಡ್ತಾ ಇದಾರೆ. ಸೊ ಒಂದಿನ ಕಾರ್ಟೂನ್ ಮಾಡ್ಬೇಕಾದ್ರೆ ಪೀಟರ್ ಸಿಗ್ದ. ಅವತ್ತಿಂದ ತುಂಬಾ ಕ್ಲೋಸ್ ಆಗಿದೆ. ಏಪ್ರಿಲ್, this is my friend Shruti. Hi, it's nice to meet you. Nice to meet you. I'm April. Where are you guys headed to? We're just now going to Krishnagiri. Oh, it's a nice place. Yeah, we're enjoying there a lot. Great. I had a good time today. Me too. So, ನಾಳೆ ಏನಪ್ಪ ಆಯ್ತಾ ಸೈಟ್ ಸೀಯಿಂಗ್ ಎಲ್ಲ? ನೀನ್ ಇಲ್ಲೇ ಇದೆಯಾ? ಇನ್ನೆಲ್ಲಪ್ಪ ಹೋಗ್ಲಿ, ನೀನ್ ಸಾವಾಸ ಮಾಡಿದ್ಮೇಲೆ. ತಗೊಳ್ಳಿಕ್ಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಗ. ನಾನು ಹೊರಡ್ತೀನಿ. ಬಾಯ್. ಏನಪ್ಪ ಕೆಮಿಸ್ಟ್ರಿ ನೋಡಿದ್ರೆ ಒನ್ ವೇಲ್ ಹೋಗ್ತಿದ್ ಗಾಡಿ ಹೈವೇಲ್ ಹೋಗೋ ತರ ಇದೆ. ಹಂಗೆಲ್ಲ ಏನೂ ಇಲ್ಲ ಮಗ, ವಿ ಜಸ್ಟ್ ಫ್ರೆಂಡ್ಸ್. ಹೇ ಗಣಪತಿ, ಪಾಪ ಇಲ್ಲಿ. ಇವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂಕಲ್ ಭೂಷಣ್ ಅಂತ. ತಣ್ಣಗೇನಾದ್ರೂ ಕುಡಿತೀರಾ? ಅಂಕಲ್. ಇಷ್ಟೊತ್ತಲ್ಲಿ ಜ್ಯೂಸ್ ಯಾರು ಕುಡಿತಾರಲ್ವಾ? ಮತ್ತೆ ನಿಮ್ಮ ಆರೋಗ್ಯ ಹೇಗಿದೆ? ಅದೇನೋ ಎಡಗೈ ಲೆಫ್ಟ್ ಹ್ಯಾಂಡ್ ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್. ಸಿಂಡ್ರೋಮ್ ಪರವಾಗಿಲ್ಲ ಅಂಕಲ್. ತಮ್ಮ ಕೈ ಸರಿ ಇಲ್ಲ ಅಂತ ಯಾರಾದ್ರೂ ಬೇರೆಯವ್ರ ಕೈ ಕುಯ್ಯೋದು ನ್ಯಾಯನ? ಅಪ್ಪ, ಈಗ ನಾನು ನಿಮ್ಮನ್ನ ಇಲ್ಲಿ ಕರೆದಿದ್ದು ಯಾಕೆ ಅಂದ್ರೆ, 1 ನಿಮಿಷ. ಮಗ, ಮನೆಗೆ ಬೆಂಕಿ ಬಿದ್ರು ಫೈರ್ ಇಂಜಿನ್ಗೆ ಮಿಸ್ ಕೊಡೋ ಜೀವನ ಕಣ. ಮಾತಲ್ಲೇ ಜ್ಯೂಸ್ ಕುಡಿಸ್ಬಿಟ್ಟ. ಹೋಗ್ಲಿ ಸುಮ್ಮನಿರೋ. ಹೆಂಗಿದೆ ಅಮ್ಮ ಯಪ್ಪನ ಜೊತೆ ಮಾವನ್ ಮಾಡ್ಕೊಂಡ್ರೆ ಮದ್ವೆಗೆ ತಾಲಿ ಚೈನ್ ಮಾಡಿಸ್ಕೊಡಲ್ಲ ಕಣ. ಸುಮ್ಮನಿರೋ. ಮತ್ತೆ ಗಣಪತಿ ಅಂಕಲ್, ಇದು ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಇದಾರಲ್ಲ, ಅವ್ರ ಮಕ್ಕಳ ಮದುವೆ ಇನ್ವಿಟೇಷನ್ ಕಾರ್ಡ್ಸ್. ಏನ್ ಸಖತ್ತಾಗಿ ಇನೋವೇಟಿವ್ ಆಗಿ ಡಿಸೈನ್ ಮಾಡಿದಾರಲ್ವಾ? ನನ್ನ ಮಗಳ ಮದುವೆ ಇನ್ವಿಟೇಷನ್ ಕಾರ್ಡ್ ಕೂಡ ಹೀಗೆ ಡಿಫರೆಂಟ್ ಆಗಿ ಕ್ರಿಯೇಟಿವ್ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಹೌದಾ ಅಂಕಲ್? ಹೌದು ಅಂತ ಬಾಯಲ್ಲಿ ಹೇಳಿ ಕೈ ತೊಳ್ಕೊಂಡ್ಬಿಟ್ರೆ ಹೇಗೆ? ನನ್ನ ಮಗಳ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ನೀನೇ ಡಿಸೈನ್ ಮಾಡ್ಕೊಡ್ಬೇಕಪ್ಪ. ಕಾರ್ಟೂನ್ ಇಷ್ಟಪ್ಪ ನೀನು. ಹಾಗೆಲ್ಲ ಡಿಫರೆಂಟ್ ಆಗಿ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇರೋದು ನಿಮಗೆ ಮಾತ್ರನೇ. ಆಮೇಲೆ ನನ್ನ ಮಗಳ ಮದುವೆಗೆ ನೀನ್ ಕೊಡ್ತಾ ಇರೋ ಗಿಫ್ಟ್ ಇದೇನೆ. ಅಪ್ಪ, ಅವ್ರು ನ್ಯೂಸ್ ಪೇಪರ್ಗೆ ಕಾರ್ಟೂನ್ ಬರೆಯೋದು ಇದೆಲ್ಲ ಮಾಡಲ್ಲ ಅವರು. ಗಣಪತಿ ನಮಗೋಸ್ಕರ ಅಷ್ಟು ಸಹಾಯ ಮಾಡಲ್ವೇನಮ್ಮ? ತಗೊಳಪ್ಪ ನೀನು, ತಗ. ಇದನ್ನೆಲ್ಲ ನೋಡಿ ಇದಕ್ಕಿಂತ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಕೊ.
ಗಣಪತಿ ಒಂದ್ ನಿಮಿಷ, ನನಗೆ ಯಾರ ಹತ್ರನು ಬಿಟ್ಟಿ ಕೆಲಸ ಮಾಡಿಸ್ಕೊಂಡು ಅಭ್ಯಾಸನೇ ಇಲ್ಲ. ದುಡ್ಡು ಕೊಡ್ತೀನಿ. ಬೇಡ ಅಂಕಲ್. ಸಿಕ್ಕಾಪಟ್ಟೆ ಸಂಕೋಚ ಸ್ವಭಾವದ ಹುಡುಗ ಕಣಪ್ಪ ನೀನು. ಇರ್ಲಿ ಇಟ್ಕೋ. ನಾಚಿಕೆ ನೋಡು. ಯಾವಾಗ್ಲೂ ಕಿರಿಕ್ ಮಾಡ್ತಾ ಇದ್ದೀನಿ. ನನ್ನ ಲೆಫ್ಟ್ ಹ್ಯಾಂಡು ಶ್ರುತಿ ಜೊತೆ ಇರಬೇಕಾದ್ರೆ ಸುಮ್ಮನೆ ಇತ್ತು. ಎಲ್ಲ ಟ್ರ್ಯಾಕ್ ಬರ್ತಾ ಇದೆ ಅಂತ ಖುಷಿಯಾಗಿದ್ರೆ ಮತ್ತೆ ಶುರುವಾಯ್ತು ಈ ಗಣಪತಿಗೆ ಸಂಕಷ್ಟಗಳು. ಆದ್ರೆ ಈ ಸಲ ದುಶ್ಮನಾಗಿದ್ದು ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡು. ಹಾಯ್, ಗುಡ್ ಮಾರ್ನಿಂಗ್. ಓ, ಇದಾ ವಿಷಯ. ಸರ್, ಗಣಪತಿ ಕಾರ್ಟೂನ್ ಆಯ್ತಾ? ರೆಡಿ ಇದೆ ಸರ್, ನೋಡಿ ಸರ್. ಓ, ಏನ್ರಿ ಇದು ಜೋರಾಗಿದೆ ಪೊಲಿಟಿಕಲ್ ಕಾರ್ಟೂನ್ ನಿಮ್ದು. ಗುಡ್ ಜಾಬ್ ಮ್ಯಾನ್. ಥ್ಯಾಂಕ್ ಯು ಸರ್. ಮಂತ್ರಿ ಆತ್ಮಾರಾಮ್ನ ಮತ್ತೊಂದು ಕರ್ಮಕಾಂಡ. ಶಿಕ್ಷಣ ಸಚಿವರ ಸೆಕ್ಸ್ ಸ್ಕ್ಯಾಂಡಲ್. ನಿಮ್ ಮಗ ಆತ್ಮಾರಾಮ್ ಅವ್ರನ್ನ ಟಾರ್ಗೆಟ್ ಮಾಡಿ ಕಾಂಟ್ರವರ್ಷಿಯಲ್ ಕಾರ್ಟೂನ್ ಬರ್ದಿದ್ದಾರೆ ಅಂತ ಅವ್ರ ಬೆಂಬಲಿಗರು ಗಲಾಟೆ ಮಾಡ್ತಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ನಿಮ್ ಮಗ ಆತ್ಮಾರಾಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋ ನಿಜಾನಾ? ಸರ್, ಇದೆಲ್ಲ ನಿಮ್ ಮಗ ದುಡ್ಡುಗೋಸ್ಕರ ಮಾಡ್ತಾ ಇರೋದಾ? ನನ್ಗೇನು ಗೊತ್ತಿಲ್ಲ, ಹೋಗ್ರಿ. ಸರ್, ಅದು ಏನಾಯ್ತು? ಗಣಪತಿ ಅವ್ರ ಕಾರ್ಟೂನ್ ಬರ್ದಿದ್ರಲ್ಲ. ವಿಜಯನಗರದ ಸಂಕಲ್ಪವಾಣಿ ಕಚೇರಿಯ ಮೇಲೆ ಆತ್ಮಾರಾಮ್ ಬೆಂಬಲಿಗರ ದಾಂಧಲೆ. ಏನ್ ಬರ್ದಿದ್ಯಾ ಪೇಪರ್ ಅಲ್ಲಿ? ಏನ್ ಬರ್ದಿದ್ಯಾ? ಯಾವ್ದೋ ಮಿನಿಸ್ಟರ್ನ ಟಾರ್ಗೆಟ್ ಮಾಡಿದ್ಯಾ ಅಂತ ಪೇಪರ್ನವರೆಲ್ಲ ಮನೆ ಮುಂದೆ ಬಂದು ನಿಂತಿದ್ದಾರೆ. ದುಡ್ಡು ತಗೊಂಡು ನ್ಯೂಸ್ ಮಾಡ್ತೀಯ ನೀನು? ನೋಡೋಗಲೆ. ಗಣಪತಿ ಅವರೇ, ನೀವು ಮಂತ್ರಿ ಆತ್ಮಾರಾಮ್ ಅವ್ರನ್ನ ಟಾರ್ಗೆಟ್ ಮಾಡಿ ಕಾರ್ಟೂನ್ ಬರ್ದಿದ್ದೀರಾ? ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದು ತಪ್ಪಲ್ಲ. ಆ ಕಾರ್ಟೂನಿಸ್ಟ್ ಗಣಪತಿ ಪರ್ಸನಲ್ ಅಜೆಂಡಾ ಇಟ್ಕೊಂಡು ನಾನು ತೇಜೋವಧೆ ಮಾಡ್ತಾ ಇದ್ದಾನೆ. ಅವನನ್ನ ನಾನು ಸುಮ್ನೆ ಬಿಡೋದಿಲ್ಲ. ಸರ್, ಇದ್ರಲ್ಲಿ ಸಂಕಲ್ಪವಾಣಿ ಎಡಿಟರ್ ಕೈವಾಡ ಇದೆ ಸರ್. ದುಡ್ಡು ತಗೊಂಡಿದ್ ನಿಜಾನಾ? ಅವನು ಈ ರೀತಿ ಮಾಡ್ತಿರೋದು ಇದೇ ಮೊದ್ಲೇನಲ್ಲ. ಡ್ಯಾಡಿ, ನಾನು ಮಾಡಿಲ್ಲ ಡ್ಯಾಡಿ, ನಾನು ಏನು ಮಾಡಿಲ್ಲ. ಏನೋ ಚಿಲ್ಲರೆ ಕಾಸಿನ ಆಸೆಗಿಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡೆ. ನೋಡಲಿ ಟಿವಿಲಿ ಏನೇನು ತೋರಿಸ್ತಿದಾರ ನೋಡು. ಆದ್ರೆ ಈಗ ಪೇಪರ್ನವ್ರು ಮುಂದಿಟ್ಕೊಂಡು ದೊಡ್ಡ ಮಟ್ಟದ ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ನೋಡಿ, ಇವಾಗ ಅವನೇ ಫೋನ್ ಮಾಡ್ತಾ ಇದ್ದಾನೆ. ಹಲೋ ಸರ್. ಮಾಡೋದು ಮಾಡ್ಬಿಟ್ಟು ನನ್ನನ್ನ ಏನಿದು ಅಂತ ಕೇಳ್ತಾ ಇದ್ಯಾ? ಮ್ಯಾನೇಜ್ಮೆಂಟ್ಗೆ ಏನ್ರಿ ಉತ್ತರ ಕೊಡ್ಲಿ ನಾನು? ಸರ್, ನೀವೇ ಓಕೆ ಮಾಡಿದಲ್ಲ ಸರ್? ಮಾತಾಡಬೇಡಿ ನೀವು. ಪೊಲಿಟಿಷಿಯನ್ ಪರ್ಸನಲ್ ಗಜ್ಜಿಗೆ ಟಾರ್ಗೆಟ್ ಮಾಡಿದಿರ ನನ್ನ ಮುಂಚೆನೆ ಗೊತ್ತಿದ್ರೆ ನಾನು ನಿಮ್ಮನ್ನ ಕೆಲ್ಸಕ್ಕೆ ತಗೊಂತಾನೆ ಇರ್ಲಿಲ್ಲ. ಸರ್, ನಾನು ಏನು ಮಾಡಿಲ್ಲ ಸರ್. ಸಾಕ್ ನಿಲ್ಸ್ರಿ. ಪೊಲಿಟಿಷಿಯನ್ ಕಡೆಯವರು ನನ್ನ ಆಫೀಸ್ ಒಳಗೆ ನುಗ್ಗಿ ಧ್ವಂಸ ಮಾಡಿದ್ದಲ್ದೆ ನನ್ನ ಪೇಪರ್ ರೆಪ್ಯುಟೇಷನ್ ಕೂಡ ಹಾಳಾಗಿದೆ. ಅಯ್ಯೋ ಸರ್, ಆತರ ಹೇಳ್ಬಿಡಿ ಸರ್ ದಯವಿಟ್ಟು. ಸರ್, ಏನಾಯ್ತು? ಕೆಲ್ಸಿಂದ ಕಿತ್ತಾಕಿದ್ರು. ಎಲ್ಲಿದ್ಯಾ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಏನ್ ಹೇಳು? ಅಪ್ಸೆಟ್ ಆಗ್ಬೇಡ. ನೀನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತು ತಾನೆ. ಡೋಂಟ್ ವರಿ. ಯಾರ್ಯಾರಿಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಟೋಟ್ಲಿ ಮೆಸ್ಡ್ ಅಪ್. ಐ ಥಿಂಕ್ ನೀನ್ ರಿಯಾಕ್ಟ್ ಮಾಡ್ದಿರೋದೇ ಒಳ್ಳೇದು. ಎಲ್ಲ ಸ್ವಲ್ಪ ತಣ್ಣಗಾಗ್ಲಿ. ಅಲ್ಲಿವರೆಗೂ ನೀನ್ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗ್ಬೇಡ. ಕಣಿ, ಯಾರು ಮನೆಗೆ ಬಂದಿದಾರ ಅನ್ಸುತ್ತೆ. ನಾನು ನಿಂಗೆ ಮತ್ತೆ ಫೋನ್ ಮಾಡ್ತೀನಿ. ಆಗ್ಲಿಂದ ನೀನ್ ಕಾಲ್ ಮಾಡ್ತಿದ್ದೀನಿ. ನಿನ್ ಕಾಲ್ ಎಂಗೇಜ್ ಅಂತಾನೆ ಬರ್ತಿದೆ. ಅದು ನಾನ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಶ್ರುತಿ, ನೀನ್ ಇನ್ನೂ ರೆಡಿ ಆಗಿಲ್ವಾ?
ಇವತ್ ನಾವು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಅದೇನೋ ತಲೆ ನೋವ್ತಾ ಇದೆ, ಇನ್ನೊಂದಿನ ಹೋಗೋಣ. ಕಮ್ ಆನ್ ಶ್ರುತಿ, ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ 1 ವೀಕ್ ಇಂದ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಡಿನ್ನರ್ ಟೇಬಲ್ಸ್ ಕೂಡ ಬುಕ್ ಮಾಡಿದ್ದೀನಿ. ಈಗ ನೀನ್ ಬರಲ್ಲ ಅಂದ್ರೆ ನೋ ವೇ, ನೋ ವೇ. ಏನಮ್ಮ ನೀನು ಪಾಪ ಅಳಿ ಅಂದ್ರು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಎಷ್ಟೊಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ನೀನ್ ಸಡನ್ ಆಗಿ ಬರಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅಳಿ ಅಂದ್ರೆ ಕರ್ಕೊಂಡು ಹೋಗಿ ನೀವು. ಹೋಗಮ್ಮ, ಬೇಗ ರೆಡಿ ಆಗು. ಅಳಿ ಅಂದ್ರೆ ಹಾಗೆ ಬರ್ತಾ ಒಂಚೂರು ಇನ್ವಿಟೇಷನ್ ಕಲೆಕ್ಟ್ ಮಾಡ್ಕೊಂಡು ಬಿಡ್ತೀರಾ? ಹಾ ಮಾವ. ಶ್ರುತಿ, ನೀನ್ ಈ ತರ ಕ್ಲಬ್ಸ್ಗೆಲ್ಲ ಬಂದಿದ್ಯಾ? ದಿಸ್ ಕ್ಲಬ್ ಇಸ್ ಒನ್ ಆಫ್ ದ ಪಾಶೆಸ್ಟ್ ಕ್ಲಬ್ಸ್ ಇನ್ ಬ್ಯಾಂಗ್ಳೂರ್. ಐ ಗಾಟ್ ಯು ಬಿಕಾಸ್ ನಿನಗೂ ಸ್ವಲ್ಪ ಕ್ಲಾಸು ಮತ್ತೆ ಸ್ಟೈಲ್ ಬರಲಿ ಅಂತ. ಇನ್ನ ಒಳ್ಳೊಳ್ಳೆ ಪಾಶ್ ಪ್ಲೇಸಸ್ ತೋರಿಸ್ತೀನಿ. ನೀನು ತುಂಬಾ ಲಿಮಿಟ್ ಮಾಡ್ಕೊಂಡಿದ್ದೆ ನೀನೇ. ಯು ಶುಡ್ ರಿಯಲಿ ಸಿ ಬೆಟರ್ ಪ್ಲೇಸಸ್ ದೆನ್ ದಿಸ್. ಗಣಿ ಎಷ್ಟು ಮಾತಾಡ್ತಾನೆ ನೋಡು. ಹೆಂಗ್ ನಾ ಮದ್ವೆ ಆಗಕ್ಕೆ ಒಪ್ಕೊಂಡೆ? ನೀನಿಲ್ಲಿ ಏನ್ ಮಾಡ್ತಾ ಇದ್ಯಾ? ನಾನಾ ಇಲ್ಲಿ ನಿನ್ಗೆ ಪ್ರಪೋಸ್ ಮಾಡೋಣ ಅಂತ ಬಂದೆ. ಏನು? ಯಾಕೆ ನಿನ್ಗೆ ನನ್ ಕಂಡ್ರೆ ಇಷ್ಟ ಇಲ್ವಾ? ಶ್ರುತಿ, ಓಯ್, ಏನು? ಏನ್ ಬೇಕೋ ಆರ್ಡರ್ ಮಾಡು. ಹಲೋ, ಇಲ್ಲೇ ಹ್ಯಾಮರ್ಡಲ್ಲಿದ್ದೀನಿ. ಫಸ್ಟ್ ಫ್ಲೋರ್ಗೆ ಬನ್ನಿ. ಪಿಜ್ಜಾ ಬೇಕಾ? ಚೈನೀಸ್ ಫ್ರೈಡ್ ರೈಸ್. ಇನ್ವಿಟೇಷನ್ ರೆಡಿ ಇದೆ. ಓ ಹಾಯ್ ಬ್ರದರ್, ಇಡಿ. ಏನ್ ಬ್ರದರ್, ಎಲ್ಲಾ ಕಡೆ ನಿಮ್ದೇ ವಿಷಯ. ಟಿವಿಲ್ ನೋಡಿದ್ರು ನೀವೇ, ಪೇಪರ್ ಅಲ್ಲಿ ನೋಡಿದ್ರು ನೀವೇ. ಅದೇನೋ ಹೇಳ್ತಾರಲ್ಲ, ಇರ್ಲಾರ್ದೇ ಇರೋನು ಇರುವೆ ಬಿಟ್ಕೊಂಡಂತೆ. ಆದ್ರೆ ಇವರು ಚೇಳ್ನೆ ಬಿಟ್ಕೊಂಡವ್ರೆ. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಕೆಲ್ಸ ಕಳ್ಕೊಂಡ್ರಂತೆ. ಅಯ್ಯೋ ಪಾಪ. ಹಾ, ಮುಂದೆ ಜೀವನ ಹೇಗೆ? ಇನ್ವಿಟೇಷನ್ ಬೇರೆ ಮಾಡ್ಕೊಂಡ್ ಬಂದಿದ್ದೀರಾ. ಏನ್ ಕಷ್ಟನೋ ಏನೋ. 500 ರೂಪಾಯಿ ಇಟ್ಕೊಳ್ಳಿ ಖರ್ಚಿಗೆ. ಬೇರೆಯವ್ರ ಯೋಗ್ಯತೆ ಅಳಿಯೋಕ್ಕಿಂತ ಮುಂಚೆ ತಮ್ಮ ಯೋಗ್ಯತೆ ಎಷ್ಟಿದೆ ಅಂತ ಗೊತ್ತಿರಬೇಕು. ಆ 500 ರೂಪಾಯಿನ ನೀನೇ ಹಿಡ್ಕೊ. ಟಿಪ್ಸ್ ಕೊಡಕ್ ಬೇಕಾಗತ್ತೆ. ಬೇಕಾಗಿತ್ತ ಇದು? ಇಷ್ಟಾದ್ರೂ ಆಟಿಟ್ಯೂಡ್ ಮಾತ್ರ ಕಮ್ಮಿ ಆಗಿಲ್ಲ. ಹಲೋ ಗಣಿ, ಎಲ್ಲಿದ್ಯಾ? ಯಾಕೆ ಫೋನ್ ಮಾಡ್ತಾ ಇದೀಯಾ? ಸಮಾಧಾನ ಮಾಡೋದಕ್ಕ? ಏನು ಪ್ರಯೋಜನ ಇಲ್ಲ ಶ್ರುತಿ. ನೀನನ್ನ ತಪ್ಪು ತಿಳ್ಕೊಂಡಿದ್ಯಾ ಗಣಿ? ಇನ್ ಸ್ವಲ್ಪ ದಿನದಲ್ಲಿ ನಿನ್ ಮದ್ವೆ, ಆಮೇಲೆ ನೀನ್ ಎಲ್ಲೋ ನಾನೆಲ್ಲೋ. ನನ್ ನೆನ್ಪು ಕೂಡ ಆಗಲ್ಲ ನಿನ್ಗೆ. ನೆನ್ನೆನ ನೋಡ್ದೆ ಅಲ್ಲ ಎಷ್ಟು ಖುಷಿಯಾಗ ಅವನ ಜೊತೆ ಹ್ಯಾಮಡಲ್ ಕೂತಿದೆ ಅಂತ. ಹಂಗಲ್ಲ ಗಣಿ, ನನ್ ಮಾತ್ ಕೇಳು ಒಂದ್ಸತಿ. ಯಾಕೆ ಸುಮ್ನೆ ನನ್ನ ತಲೆ ಕೆಡಿಸ್ತೀಯಾ? ದಯವಿಟ್ಟು ನನ್ನ ಬಿಟ್ಬಿಡು. ಗಣಿ, ಬಟ್ ಯಾಕಪ್ಪ ಹಿಂಗ್ ಗುರಾಯಿಸ್ತಾ ಇದೆಯಾ? ನೋಡಕ್ ಆಗ್ತಾ ಇಲ್ಲ ಕಣೋ ನಿನ್ನ. ಯಾಕಪ್ಪ? ಶ್ರುತಿ ಬಿಟ್ಟು ತಪ್ಪು ಮಾಡ್ದೆ ಅನಿಸ್ತಾ ಇದೆಯಾ? ನೀನು ಮನಸ್ಸು ಮಾಡಿದ್ರೆ ಇವತ್ತವಳು ನಿನ್ ಜೊತೆ ಇರ್ತಿದ್ಲು. ಮನ್ಸ್ ಮಾಡಿದ್ರನ ಏನ್ ಪಡ್ಕೊಳಕಪ್ಪ? ಇವಾಗೆಲ್ಲ ಆಡ್ಬೇಕು ಕಾಮನ್ ಗುರು. ಹುಡ್ಸಿದಪ್ಪ ಬಿಟ್ಟು ಹೋಗಕ್ ಆಗಲ್ಲ, ಜೊತೆಗಿರ್ಲೇಬೇಕು. ಇನ್ನ ನೀನು ನನ್ ಜೀವದ ಗೆಳೆಯ. ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ. ಇನ್ನ ಅವಳಿಗೆ ಏನೋ ಬಂದಿತ್ತು ಅಂತ ಕರ್ಮ, ನಾನೇ ಬಿಟ್ಬಿಟ್ಟೆ. ಅದು ಸರಿ, ಹೇಳ್ರಿ ಲವ್ ಸ್ಟೋರಿಲು ಹುಡುಗಿ ಅಣ್ಣ ಅಪ್ಪ ಹಳೆ ಬಾಯ್ ಫ್ರೆಂಡ್ಸ್ ವಿಲನ್ ಆದ್ರೆ ನಿನ್ ಲವ್ ಸ್ಟೋರಿಲಿ ನೀನೇ ವಿಲನ್ ಆಗೋದೇ ಅಲ್ಲೋ ಅಪ್ಪ. ಆದ್ರೆ ನನ್ ಸಿಚುವೇಶನ್ ಇದೆ ಅಲ್ಲ, ಸರಿಯಾಗಿದೆ ಸಿಚುವೇಶನ್. ಬರೋ ರಾಂಗ್ ಟೈಮಿಂಗ್. ಆದ್ರೂ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ಆದ್ರೆ ಆ ಭಗವಂತಂಗೆ ಯಾಕೋ ಈ ಲವ್ ಸ್ಟೋರಿ ಮೇಲೆ ಇಷ್ಟನೇ ಇಲ್ಲ ಅನ್ಸತ್ತೆ. ಹುಡುಕಿ ಯಾರು ಕೇಳ್ದಿರಂತ ಸಂಕಷ್ಟಗಳನ್ನ ನನಗೇ ಕೊಡ್ತಾನೆ ಅವನು. ಅಯ್ಯೋ, ಇವಾಗ ರಿಸೆಪ್ಷನ್, ಬೆಳಿಗ್ಗೆ ಮದುವೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾ ಹೋಗೋಣ. ಎಲ್ಲಿಗೋ?
ಎಣ್ಣೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇವಳು ಮದುವೆ ಕರ್ಕೊಂಡು ಬಂದಿದೆಯಲ್ಲ. ಬೇಡ ಕಣ, ಒಟ್ಟು ಬೇಡ ಕಣ. ಲವ್ ಮಾತು ಕೇಳ, ಬೇಡ ಕಣ. ಬಾ ಹೋಗೋಣ. ಬೇಡವಾ ಲವ್. ಥೂ, ನನ್ನ ಮಗ ಏನೋ ತಗಲಾಕಿಸ್ತಾನೆ ಇವತ್ತು. ಎಷ್ಟು ಅಂತ ಅವಳನ್ನೇ ನೋಡ್ತೀಯ ಬಿಡ. ಮುಗ್ದೋಗಿರೋ ಚಾಪ್ಟರ್ ಕಣ ಅವಳು. ಹೌದೌದು. ಇಳಿಸಲ್ಲ ಆ ಕೈ ಹಿಡಿಯೋ ಭಾಗ್ಯ ಈ ಕೈಗೆಲ್ಲ ಬಿಡು. ಗಣಪತಿ ಇನ್ವಿಟೇಷನ್ ಬಹಳ ಚೆನ್ನಾಗಿ ಮಾಡಿದ್ಯಾ. ಅಲ್ವೋ ನಿನ್ ಫ್ರೆಂಡ್ ರಿಸೆಪ್ಷನ್ಗೆ ಇಷ್ಟು ಲೇಟ್ ಆಗಿ ಬಂದಿದ್ಯಲ್ಲ ನೀನು. ಬಾ ಕ್ಯೂನಲ್ಲಿ ನಿಂತ್ಕೋ, ಮಾತಾಡ್ಸ್ಕೊಂಬರ್ರಿ ಅಂತ. ಈಗಲೂ ಸಂಕೋಚ ಮಾಡ್ಕೊತೀಯಲ್ಲ. ಹೋಗಿ ಅವಳು ಮೀಟ್ ಮಾಡಿ ಊಟ ಮಾಡಿ ತಾಂಬೂಲ ತಗೊಂಡು ಹೋಗ್ಬೇಕಾ? ನಾನು ಆ ಕಡೆ ನೋಡ್ಕೊತೀನಿ. ಹೋಗೋಗು ನೀವು. ನೀವೆಲ್ಲ ಅವ್ರ ಫ್ರೆಂಡ್ಸ್ ಅಲ್ವಾ? ಅಂಕಲ್. ಹಾಯ್. ವಾಪಸ್ ಹೋಗೋಣ ಅಂದ್ರೆ ಬೇಬಿ ಬೇರೆ ನೋಡ್ತಾ ಇದೆ. ಆದ್ರೂ ಬೇಡ ಕಣ. ಯಾರು ಒಳಗ್ ಬಿಟ್ಟಿದ್ದು? ನೋಡ್ಲಿಲ್ಲ ಅಣ್ಣ, ಗೊತ್ತಾಗಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಗೆ ವಿಶ್ ಮಾಡ್ಲಿ? ಹೆಂಗೋ ಚೆನ್ನಾಗಿರೋ ಅಷ್ಟೇ. ನಂಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಅಯ್ಯೋ ರಾಮ, ಇವಕ್ಕೆ ಏನ್ ಬಂದೈತಿ? ಇವಕ್ಕೆ ಅಲ್ಲಿ ನೋಡಿ ಹೆಂಗ್ ಆಡ್ತವೆ. ಗಣಪತಿ ಮತ್ತು ಆತನ ಸ್ನೇಹಿತ ಭೂಷಣ್ಗೆ ಹಿಗ್ಗ ಮುಗ್ಗ ಥಳಿಸಿ ಹೊರಗೆ ಹಾಕಿದ್ದಾರೆ. ಈ ಮನೆ ನೆಮ್ಮದಿನೇ ಹಾಳು ಮಾಡ್ಬಿಟ್ಲು ನಿನ್ ಮಗಳು. ಸಾಕ, ಟಿವಿ ಆಫ್ ಮಾಡೆ. ಬೆಳಗ್ಗೆಯಿಂದ ತೋರಿಸ್ತಾ ಇದ್ದಾರೆ. ಏಯ್, ನೀನು ಬರ್ದಿರೋ ಕಾಂಟ್ರವರ್ಷಿಯಲ್ ಕಾರ್ಟೂನ್ಗೆ ಹೋದಲ್ ಬಂದಲ್ಲೆಲ್ಲ ಜನ ನನಗೆ ಮಕ್ಕ ಹೋಗಿತ್ತಿದ್ದಾರೆ. ಈ ನಿನ್ ಕೈ ಬೇರೆ ಹೋದೋದ್ ಕಡೆ ಎಲ್ಲ ಒಂದೊಂದು ಕತೆ ಮಾಡುತ್ತೆ. ಈಗ ಇನ್ನೊಂದು ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದಿದ್ಯಾ. ಸ್ವಲ್ಪ ಗ್ಯಾಪ್ ಕೊಡು ಸುಧಾರಿಸ್ಕೊಳ್ಳೋಕೆ. ನೀನು ಆ ಹುಡುಗಿನ ಲವ್ ಮಾಡ್ತೀಯ ನಿಜ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆ ಮದುವೆ ಮನೆನೇ ಆಗ್ಬೇಕಿತ್ತ. ಆ ಹುಡುಗಿ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಅಷ್ಟು ಜನದ ಎದುರುಗಡೆ ಮರ್ಯಾದೆ ಕಳೆದ್ರೆ ಅವ್ರು ನಿಂಗೆ ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರ. ಹಿಂಗೆ ಆದ್ರೆ ನೀನು ಕಾರ್ಟೂನಿಸ್ಟ್ ಆಗಲ್ಲ. ನೆಕ್ಸ್ಟ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ತೀಯ. ಐ ಇಳ್ಸ ಎತ್ಬಿಡ್. ನಾನು ಯಾವಾಗಲೂ ಆ ಹುಡುಗಿ ಯಾವತ್ತು ನಿನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ಲು ಆವತ್ತೇ ನನಗನ್ಸಿತ್ತು, ಕಳ್ಳನ ಮಗ ನೀನೇನೋ ನಡೆಸ್ತಿದೀಯ ಅಂತ. ಅವಳು ನಮ್ಮ ಮನೆ ಸೊಸೆ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಮದುವೆ ಮಾಡ್ಕೊಳಕ್ ನೀನು ಇಂಥ ಕಾಂಟ್ರವರ್ಸಿ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಈರಪ್ಪ ಫೋನ್ ಬಂತು. ಏಯ್, ನಾನು ಊದಶಂಕ ಊದ್ತಾನೆ ಇದ್ದೀನಿ, ನೀನು ಮಾಡೋದು ಮಾಡ್ತಾನೆ ಇರು. ನೀನು ನಮಗಂತ ಬರುತ್ತೆ ಮುಖ. ಹಲೋ ಗಣಿ, ಏನ್ ಮಾಡ್ತಿದ್ಯಾ? ಏನಿಲ್ಲ, ಆರಾಮಾಗಿ ಮನೇಲಿ ಕೂತಿದ್ದೀನಿ. ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಆಗತ್ತೆ
ಬೆಳಗ್ಗೆಯಿಂದ ತೋರಿಸ್ತಾ ಇದ್ದಾರೆ. ನಮ್ಮ ಅಪ್ಪನೂ ನೋಡಿದ್ರು. ನಾನೇ ಬೇಕಂತ ಸೀನ್ ಕ್ರಿಯೇಟ್ ಮಾಡಿ ಮದ್ವೆ ನಿಲ್ಸಿದ್ದೀನಿ ಅನ್ಕೊಂಡಿದ್ದಾರೆ. ಆಗಿದೆಲ್ಲ ಒಳ್ಳೇದೇ ಆಯ್ತು ತಾನೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ ಮದ್ವೆ ನಿಲ್ಸಕ್ ಆಗ್ತಿತ್ತಾ? ಈಗ್ಲೇ ನಿನ್ನ ನೋಡ್ಬೇಕು ಅನ್ಸ್ತಿದೆ. ಸಿಗ್ತೀಯಾ? ಈಗ್ಲಾ? ಎಲ್ಲಿ? ಸದ್ಯದ ಪರಿಸ್ಥಿತಿಲಿ ನಾನಂತೂ ಹೊರಗ್ ಬರಕ್ ಆಗಲ್ಲ. ನಿಮ್ ಮನೆ ಹತ್ರ ಬಂದ್ರೆ ನಿಮ್ಮಪ್ಪ ನನ್ನ ಪಕ್ಕ ಮುಗಿಸ್ಬಿಡ್ತಾರೆ. ಅವ್ರ ಮನೇಲಿ ಇಲ್ಲ ಕಣೋ. ನಾನು ಹೇಗಾದ್ರೂ ಮ್ಯಾನೇಜ್ ಮಾಡಿ ಆಚೆಗೆ ಬರ್ತೀನಿ. ಓಕೆ. ಬಾಯ್. ಹಾಯ್. I'm feeling so happy now. ಒಂದ್ ಕಡೆ ನನ್ನ ಮದ್ವೆ ಪ್ರಿಪ್ರೇಷನ್ಸ್, ಒಡವೆ, ಚೌಲ್ಟ್ರಿ, ಸೀರೆ ಅಂತ ಎಲ್ಲರೂ ಓಡಾಡ್ತಾ ಇದ್ರೆ ನನ್ ಹಿಂಸೆ ಶುರು ಆಗಿತ್ತು. ಇನ್ನೊಂದ್ ಕಡೆ ನೀನು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ನಿನಗ್ ಫೋನ್ ಮಾಡಿದ್ರೆ ನೀನ್ ಫೋನು ರಿಸೀವ್ ಮಾಡ್ತಾ ಇರ್ಲಿಲ್ಲ. ನನ್ನ ಜೀವನದಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದೀನಿ ಅಂತ ಅವಾಗ ಅನ್ಸಕ್ ಶುರು ಆಯ್ತು. ನೀ ನನ್ನ ರಿಸೆಪ್ಷನ್ಗೆ ಬಂದು ಅಷ್ಟೊಂದ್ ಜನದ ಮುಂದೆ ನನ್ ಮದ್ವೆ ನಿಲ್ಲಿಸ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ. ವೇಟ್ ವಾಟ್? ಭೂಷಣ್ ಜೊತೆ ನಾನು ಎಣ್ಣೊಡಿತಾ ಇದ್ದೆ. ನಿನ್ನ ಲಾಸ್ಟ್ ಟೈಮ್ ನೋಡ್ಬೇಕಂತ ಅನಿಸ್ತು. ಅದಕ್ಕೆ ಮದ್ವೆ ಮನೆಗೆ ಬಂದ್ಬಿಟ್ಟೆ. ಅದು ಬೇರೆ ನಿಮ್ಮಪ್ಪ ಸಡನ್ ಆಗಿ ಕರ್ಕೊಂಡ್ಬಂದಿ ಲೈನಲ್ಲಿ ನಿಲ್ಸ್ಬಿಟ್ರು. ಸೊ ನೀನಲ್ಲ ನಿನ್ ಲೆಫ್ಟ್ ಹ್ಯಾಂಡ್ ನನಗೆ ಹಗ್ ಮಾಡಿದ್ದ? ನಿನ್ಗೆ ನನ್ ಕಂಡ್ರೆ ಇಷ್ಟಾನೇ ಇಲ್ವಾ? ಇಲ್ಲ ಶ್ರುತಿ, ಹಂಗಲ್ಲ. ಇಡಿಯಟ್ ಯು ಆರ್. ಎಷ್ಟು ಧೈರ್ಯ ಇವನ್ಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ, ಬಟ್ ನೀ ನನ್ನ ರಿಸೆಪ್ಷನ್ಗೆ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಯಾ? ಅಯ್ಯೋ ಇಲ್ಲ ಶ್ರುತಿ, ನನ್ನ ಮಾತು ಕೇಳು. I don't want to listen to you. ಶ್ರುತಿ, ಈ ಕಾರಿಂದ ನೀನು. ಪ್ಲೀಸ್ ಶ್ರುತಿ, No. ಶ್ರುತಿ, listen to me. What? I love you. I missed you so much. I missed you too. ರಿಸೆಪ್ಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನೀನಾ? ಅಪ್ಪ ಮತ್ತೆ ನನ್ನ ಮಗನ ತಲೆ ಕೆಡಿಸ್ತಾ ಇದೆಯಾ? ನಿನ್ನ ಮಾತೆ ನಮ್ಮ ಕೇಳೋದು. 100 ಜನ ಸಂಬಂಧಿಕರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕಿದ್ದಾನೆ. ಇವ್ರು ನಿನಗೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಆಗ್ಬಿಟ್ಟ. ಹಿಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ ನಿನಗೆ. ಹೊರಗೆ ಬಾರೋ ಮೊದ್ಲು. ನೀನು ಮೊದ್ಲೇ ಒಂದ್ ಕೈ ಸರಿ ಇಲ್ಲ ನಿನಗೆ, ಇನ್ನೊಂದ್ ಕೈ ಬಿಡಲ್ಲ ನಿನ್ನ. ಏಯ್, ನೀನ್ ಯಾಕೋ ಇನ್ನು ಇಲ್ಲ ನಿಂತಿದ್ಯಾ? ಅವ್ರು ಸಾಯ್ತಾಳ ಬದುಕ್ತಾಳ ಅಂತ ನೋಡೋದಕ್ಕ ಇನ್ನು ತೃಪ್ತಿ ಆಗಿಲ್ವ ನಿನಗೆ? ಹೋಗೋ ಇಲ್ಲಿಂದ. ಅಂಕಲ್ ನನ್ನ ಮಾತು ಕೇಳಿ. ಏನು ಹೇಳ್ಬೇಡ ನೀನು, ಏನು ಹೇಳ್ಬೇಡ. ಏನು ಅರ್ಥ ಆಗದೆ ಇರೋಷ್ಟು ಮೂರ್ಖ ಅಲ್ಲ ನಾನು. ನೀನ್ ಅವಳನ್ನು ಪ್ರೀತಿಸ್ತೀಯಾ, ಅವಳು ನಿನ್ನನ್ನು ಇಷ್ಟಪಡ್ತಾಳೆ, ಅಷ್ಟೇ. ಎಲ್ಲ ಅರ್ಥ ಆಗುತ್ತೆ ನನಗೆ. 4 ದಿನ ಜೊತೆ ಸುತ್ತಾಡಿದ್ದಕ್ಕೆ ಜೀವನ ಪೂರ್ತಿ ಜೊತೆಲಿ ಇರ್ತೀವಿ ಅಂತ ನಿರ್ಧಾರ ಮಾಡೋ ನೀವು ಹುಟ್ಟಿದಾಗಿಂದ ಸಾಯೋ ತನಕ ಸತ್ ಮ್ಯಾಗೂ ನಿಮ್ಮನ್ನು ಪ್ರೀತಿಸೋ ಅಪ್ಪ ಅಮ್ಮನ ಹೊಟ್ಟೆನ ಯಾಕೋ ಉರಿಸ್ತೀರಾ? ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಆಗ್ತೀವಿ ಅಂತ ಮೊದಲೇ ಒಂದು ಮಾತು ಹೇಳಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ತೀರ್ಮಾನ ಮಾಡಬಹುದಾಗಿತ್ತು. ನೋಡು ಅವಳನ್ನ. ನಿನ್ನಿಂದಾನೆ ಅವಳಿಗೆ ಈ ಸ್ಥಿತಿ ಬಂದಿರೋದೀಗ. ಬಿಡೋ, ಈ ದರಿದ್ರ ಕೈ ಇಟ್ಕೊಂಡು ಯಾಕೋ ಜೀವನ ಮಾಡ್ತೀಯಾ? ಎಲ್ಲಾದ್ರೂ ಹೋಗಿ ಸಾಯಿ. ಈಗಾದ್ರೂ ಅರ್ಥ ಆಯ್ತಾ ನಿನಗೆ? ನಿನ್ನ ಜೊತೆಲಿ ಒಂದೇ ಒಂದು ನಿಮಿಷ ಕೂಡ ಯಾರು ನೆಮ್ಮದಿಯಾಗಿರೋಕ್ ಸಾಧ್ಯ ಇಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಹೊರಟೋಗು ಇಲ್ಲಿಂದ. ಹೋಗೋ ಇಲ್ಲಿಂದ. ಇರಿಸೋ ಮುನಿಸೋ ಸಿರೆ ಕ್ಷಮಿಸು, ಕನಸೋ ಮನಸ್ಸು ಮರುಪಾವತಿಸು, ನಾನಿತ್ತು ಇರದ
ಬಂದಂತ ಕ್ಷಣವನ್ನು ಭಾದ್ರಪದ ಶುಕ್ಲದ ಚತುರ್ಥಿಯ ದಿನ ಗಣಪತಿಯಿಂದ ಶಾಪಗ್ರಸ್ತನಾದ ಚಂದ್ರನನ್ನು ನೋಡಿದ ಕಾರಣ ನಾನು ಶಮಂತಕ ಮಣಿಯನ್ನು ಕದ್ದೆನೆಂಬ ಅಪವಾದಕ್ಕೀಡಾದೆ. ಮುಂದೆಯೂ ಯಾರೇ ಚತುರ್ಥಿ ಚಂದ್ರಮ್ಮನನ್ನು ನೋಡಿದರೂ ಅವರಿಗೂ ಕೂಡ ಅಪವಾದ ತಪ್ಪಿದ್ದಲ್ಲ. ಹಾಗಾಗಿ ಯಾರೇ ಈ ಶಮಂತಕ ಮಣಿಯ ಕಥೆಯನ್ನ ಕೇಳಿದರೂ ನೋಡಿದರೂ ಅವರಿಗೆ ಶಾಪ ವಿಮೋಚನೆಯಾಗಲಿ. ತಾವು ದಯವಿಟ್ಟು ಮಣಿಯನ್ನು ಅರ್ಪಿಸಿಕೊಳ್ಬೇಕು. ಇವನಿಗೇನಾಯ್ತು? ಬಂದಳಿ, ಏನಾಯ್ತು ಅಲ್ಲ, ಏನಾಯ್ತು? ನನ್ನ ಅದೃಷ್ಟ ಕಣ. ನಾನು ನನಗೆ ಬುದ್ಧಿ ಬರೋಕ್ಕಿಂತ ಮುಂಚೆ ನಮ್ಮಮ್ಮ ನನ್ನನ್ನು ಬಿಟ್ಟೋದ್ಲು. ಆರಾಮಾಗಿರೋ ವಯಸ್ಸಿನಲ್ಲಿ ನಮ್ಮಪ್ಪ ನನ್ನಿಂದ BP ಮಾತ್ರೆ ತಿಂತಿದ್ದಾರೆ. ನನ್ನ ಪ್ರೀತಿ ಮಾಡಿದ ತಪ್ಪಿಗೆ ಶ್ರುತಿ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ನನ್ನ ಸವಾಸ ಮಾಡಿದವ್ರು ಯಾರು ನೆಮ್ಮದಿಯಾಗಿಲ್ಲ. ಎಷ್ಟು ಖುಷಿಯಾಗಿದ್ಲು ಗೊತ್ತಾ? ಕಾರಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಅವಳಿಗೆ ಐ ಲವ್ ಯು ಅಂದೆ. ಅವಳು ಏನೂ ರಿಪ್ಲೈ ಮಾಡಲಿಲ್ಲ. ನನ್ನ ಮುಖ ನೋಡಿ ಒಂದು ಚಿಕ್ಕ ಸ್ಮೈಲ್ ಮಾಡಿದ್ಲು ಅಷ್ಟೇ. ಇಡೀ ಜೀವನ ನಗು ನೋಡ್ಕೊಂಡೇ ಇದ್ಬೇಡ ಅನಿಸ್ತು. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ದರಿದ್ರ ಕೈ ಅವಳ ಖುಷಿನೆಲ್ಲ ಕಿತ್ಕೊಂಡ್ಬಿಡ್ತು. ಇಲ್ಲ ಮಗ, ಇಲ್ಲ, ಇನ್ಮುಗೀತು. ನನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವನ ಹಾಳು ಮಾಡೋದು ತಪ್ಪು. ಅವಳು ಹೆಂಗೋ ಚೆನ್ನಾಗಿರ್ಲಿ. ಬೇಡ ಮಗ, ನಾನಿನ್ನ ಅವಳು ಸವಾಸ ಮಾಡಲ್ಲ. ಬೇಡ. ಗಣಿಯಲ್ಲಿ ಅವನಿನ್ ಯಾವತ್ತೂ ನಿನ್ ಕಣ್ ಮುಂದೆ ಬರಲ್ಲ. ಸಾಕು ನನ್ನ ಮರ್ಯಾದೆ ಕಳೆದಿದ್ದು. ಬಾಯಿ ಮುಚ್ಕೊಂಡು ನಾನು ತೋರಿಸಿದ ಹುಡುಗನ ಮದುವೆ ಅಷ್ಟೇ. ಏ ಎಲ್ಲೋಗಿದ್ಯೋ ರಾತ್ರಿ ಎಲ್ಲ? ಏ ಗಿಡೆ ಗಿಡೆ, ಎಲ್ಲೋಗಿದ್ಯೋ ರಾತ್ರಿ ಎಲ್ಲ? ಏನೋ ಇದೆಲ್ಲ, ಏನಾಯ್ತು? ಸಾರಿ ಅಪ್ಪ, ನೀನ್ ಇಷ್ಟಪಟ್ಟಂಗೆ ನನ್ನ ಕೈಯಲ್ಲಿ ಬದುಕಕ್ಕಾಗ್ಲಿಲ್ಲ. ನನ್ನಿಂದ ಯಾರಿಗೂ ನೆಮ್ಮದಿಲ್ಲ ಅಪ್ಪ. ಏ ನೀನು ಯಾಕೋ ಸಾರಿ ಕೇಳ್ತೀಯ? ನಿಮ್ಮಮ್ಮ ನನ್ನನ್ನು ಬಿಟ್ಟು ಹೋದಾಗ ನೀನಿನ್ನು ಚಿಕ್ಕವನು. ಸಮಾಜದ ಮುಂದೆ ಹೆಂಡತಿ ಮುಂದೆ ನಾಲಾಯಕ ಅನ್ನಿಸ್ಕೊಂಡು ದೇವ್ರನ್ನ ಬೈಕೋತ ಕತ್ಲಲ್ಲಿ ಕೂತಿದ್ದೆ. ಆವಾಗ ನಿನ್ನ ನಡು ಕೇಳಿಸ್ತು. ಅವತ್ತೇ ಡಿಸೈಡ್ ಮಾಡಿದೆ, ನನ್ನ ಮಗನ ಬದುಕು ನನ್ನ ಥರ ಅತಂತ್ರ ಆಗಬಾರ್ದು. ಅವನನ್ನು ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸಕ್ಕೆ ಸೇರಿಸಿ ಅವನ ಜೀವನನ ಸೆಟ್ಲ್ ಮಾಡಿಸ್ಬೇಕು ಅಂತ. ಆದರೆ ತಂದೆಯಾಗಿ ನಿನ್ನ ಇಷ್ಟ ಕಷ್ಟ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ನಿನ್ನನ್ನು ಎನ್ಕರೇಜ್ ಮಾಡೋದು ಬಿಟ್ಟು ಡಿಸ್ಕರೇಜ್ ಮಾಡಿಬಿಟ್ಟೆ. ನೋಡು ಮಗನೇ, ಜೀವನ ಅನ್ನೋದು ಯೂಟ್ಯೂಬ್ ವಿಡಿಯೋ ಇದ್ದ ಹಾಗೆ. ನೀನು ಎಂಥ ವೈರಲ್ ವಿಡಿಯೋ ಪೋಸ್ಟ್ ಮಾಡಿದ್ರು ಡಿಸ್ಲೈಕ್ ಮಾಡೋರು, ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಏನಾದರೂ ಬರಲಿ, ನಮ್ಮ ಮಾಟ ನಾವು ಆಡ್ತಾನೇ ಇರಬೇಕು. ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಯಾವನೇನು ಕೈ ಸರಿಯಾಗಿ ಇಟ್ಕೊಳ್ಳ. ಹಲೋ ಗಣಿ. ಹಲೋ, ಯಾಕೆ ಫೋನ್ ಮಾಡಿಲ್ಲ? ಶ್ರುತಿ, ನಾನು ಹೇಳೋದನ್ನ ಕೇಳು. ಇದನ್ನೆಲ್ಲ ಮರ್ತ್ಬೇಡ. ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ನೋಡಿ ಮದ್ವೆ ಆಗ್ಬಿಡು. ಚೆನ್ನಾಗಿರು. ಮತ್ತೆ ನಾನು ನಿನಗೆ ಕಾಲ್ ಮಾಡಲ್ಲ, ನೀನು ನನಗೆ ಕಾಲ್ ಮಾಡಬೇಡ. ಗಣಿ, ಹಲೋ, ಎಲ್ಲಿದ್ಯಾ ಗಣಪತಿ? ನಾಳೆ ನೀನ್ ಫ್ರೀ ಇದೆಯಾ? ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಗನ್ಬೇಡ. ನೀನ್ ಈ ಸಮಸ್ಯೆಗೆ ನಾನು ಕಾರಣ. ಈ ಗಿಲ್ಟ್ ನನ್ಗೆ ಪ್ರತಿ ಕ್ಷಣ ಕಾಡ್ತಾ ಇದೆಯಪ್ಪ. ದಯವಿಟ್ಟು ಇದು ಒಂದ್ಸಲ ನನ್ನ ಭೇಟಿ ಮಾಡೋ. ಆಮೇಲೆ ಪದೇ ಪದೇ ಫೋನ್ ಮಾಡಿ ನಿನ್ಗೆ ತೊಂದರೆ ಕೊಡಲ್ಲ. ನೀವೆಲ್ಲರೂ ಇಲ್ಲಿ ಸೇರೋದ ಕಾರಣ ಒಂದೇ. ನೀವೆಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಏನಾದ್ರೂ ಕಳ್ಕೊಂಡು ಸಾಕಷ್ಟು ನೊಂದಿರ್ತೀರ. ಹಾಗೆ ನೀವು ಎಲ್ಲಿ ಬಂದಿರೋ ಕಾರಣ ಕೂಡ ಆ ನೆನಪನ್ನ ಮರೆಯೋಕೆ, ಹಾಗೆ ನಿಮ್ಮ ಜೀವನನ ಮುಂದೆ ವರ್ಸೋಕೆ. ಸೊ ಫ್ರೆಂಡ್ಸ್, ಇವತ್ತು ನಾನ್ ನಿಮ್ ಜೊತೆ ಮಾತಾಡೋಕೆ ಅಂತ
ಒಬ್ಬ ಸ್ಪೆಷಲ್ ಪರ್ಸನಾಲಿಟಿನ ಇನ್ವೈಟ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ವೆಲ್ಕಮ್ ದ ಗ್ರೇಟ್ ಪರ್ಸನಾಲಿಟಿ ವಿತ್ ಅ ಬಿಗ್ ಅಪ್ಲಾಸ್, ಮಿಸ್ಟರ್ ಜಯಂತ್. ಸ್ನೇಹಿತರೆ, ಈಗ ಮಿಸ್ಟರ್ ಜಯಂತ್ ನಿಮ್ಮ ಹತ್ರ ಮಾತಾಡ್ತಾರೆ. ಪ್ಲೀಸ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜಯಂತ್. ಡಾಕ್ಟರ್ ಅಶೋಕ್ ಅವ್ರು ಹೇಳ್ದಾಗೆ ಜೀವನದಲ್ಲಿ ಎಲ್ಲರೂ ಏನಾದರೂ ಒಂದು ಕಳ್ಕೊಂಡಿರ್ತಾರೆ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಹಾಗೇನೆ. ಆದರೆ ಆ ದುಃಖದಿಂದ ಹೊರಗಡೆ ಬಂದು ನಮ್ಮ ಜೀವನನ ನಾವು ರೂಪಿಸ್ಕೋಬೇಕು. ನನ್ನ ನೋಡಿದವರೆಲ್ಲ ಕೇಳೋದು ಒಂದೇ ಪ್ರಶ್ನೆ, ಎರಡೂ ಕೈ ಇಲ್ವಲ್ಲ, ಕಷ್ಟ ಆಗಲ್ವಾ, ಹೆಂಗ್ ಬದುಕ್ತ್ಯಾ ಅಂತ. ಬದುಕಿದ್ದೀನಲ್ಲ. ನಾನಿಲ್ಲಿ ನಿಮಗೆ ಕತೆ ಹೇಳಿ ಬೋರ್ ಹೊಡ್ಸಕ್ಕೆ ಬಂದಿಲ್ಲ. ನಾನು ಮೊದಲೇ ಹೇಳ್ದಾಗೆ ನನ್ನ ಬದುಕನ್ನ ನಾನು ಕಟ್ಕೊಂಡಿದ್ದೀನಿ. ನಾನೊಬ್ಬ ಸಿಂಗರ್. ನಂದೇ ಆದ ಮ್ಯೂಸಿಕಲ್ ಬ್ಯಾಂಡ್ ಇದೆ. ಊರೂರ್ಗೆ ಹೋಗಿ ನಾವು ಶೋಸ್ ಮಾಡ್ತೀವಿ. ಈಗ ನಿಮ್ಮ ಮುಂದೆ ಕೂಡ ಒಂದು ಹಾಡು ಹೇಳ್ತೀನಿ. ನಾಳೆಗಳ ಈ ಲೋಕದಲ್ಲಿ ನೀನಾಗು ಸಂಚಾರಿ, ಭರವಸೆಯೇ ನಿನದಾರಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಜವಾಗ್ಲೂ ಇವಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗೇನು ನಿಂಗ್ ಕೆಲಸ ಸಿಗ್ತಿಲ್ಲ ಅಷ್ಟೇ ತಾನೆ? ಅದಕ್ಕೇನಂತೆ? ಅರೆ, ನಿನ್ ಟ್ಯಾಲೆಂಟ್ ತೋರಿಸೋದಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಹುಡ್ಕೋ. ಯಾವ್ದಾದ್ರು ಮಾಲಲ್ಲಿ ಕೂತ್ಕೊಂಡು ಹೋಗೋ ಬರೋರ್ದು ಕಾರ್ಟೂನ್ ಬರೀಬೇಕು ಅಷ್ಟೇ. ನೀನ್ ಮೊದ್ಲೇನು ಹಿಂಗ್ ಹೇಳ್ತಾ ಇದ್ದೆ. ಆಮೇಲೆ ನ್ಯೂಸ್ ಪೇಪರ್ಲಿ ಕೆಲಸ ಸಿಕ್ತು ಅಲ್ವಾ? ಹಂಗೆ ಒಂದಿಲ್ಲ ಒಂದು ದಾರಿ ಸಿಗುತ್ತೆ. ಯಾವ ದಾರಿ? ಅದು ನನಗೆ ಗೊತ್ತಿಲ್ಲ. ನೋಡು, ಕಾರ್ಟೂನಿಸ್ಟು ನೀನು, ಐಡಿಯಾಸ್ ಬರೋದು ನಿನಗೆ. ಯೋಚನೆ ಮಾಡು. ಆದ್ರೆ ಸುಮ್ಮನೆ ಗೊತ್ತಾಯ್ತು, ಹೇಳಿ. ಪೇಪರಲ್ಲಿ, ಟಿವಿಲಿ ನಿನ್ ಕಾಂಟ್ರವರ್ಸೀಸ್ ಎಲ್ಲ ನೋಡಿದೆ, ತುಂಬಾ ಬೇಜಾರಾಯ್ತು. ಈಗ ಹೇಗಿದ್ಯಾ? ಇವಾಗ ಅದನ್ನ ಕೇಳಕ್ ಬಂದ್ರಾ? ಇಲ್ಲ, ನನ್ನ ಹಳೆ ಅಡಲ್ಟ್ ಪಬ್ಲಿಕೇಶನ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಮಕ್ಕಳಿಗೋಸ್ಕರ ರಾಮಾಯಣ, ಮಹಾಭಾರತ ಈ ಕಾಮಿಕ್ಸ್ ಮಾಡ್ತಾ ಇದ್ದೀನಿ. ಕಂಟೆಂಟ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಆದ್ರೆ ಬರೆಯೋರೇ ಇಲ್ಲ. ನಿನ್ಗೇನಾದ್ರೂ ಐಡಿಯಾ ಇದ್ರೆ ಬರ್ಕೊಂಬ, ಚೆನ್ನಾಗಿದ್ರೆ ಪಬ್ಲಿಷ್ ಮಾಡ್ತೀನಿ. ಆಯ್ತು ಸರ್, ಬರಿತೀನಿ. ಗುಡ್, ಥ್ಯಾಂಕ್ ಯು. ಕಾಂಟ್ರವರ್ಸಿ ಮಾಡೋ ಬದಲು ನನ್ನ ಕಾಲ್ ನಾನೇ ಹೇಳಿಯೋದು ಬೆಟರ್ ಅನ್ಸ್ತು ಸರ್. ಅದನ್ನೇ ಬುಕ್ ಮಾಡ್ಬಿಟ್ಟೆ. ಗುಡ್, ಇಂಟ್ರೆಸ್ಟಿಂಗ್ ಐಡಿಯಾ. ಪಬ್ಲಿಷ್ ಮಾಡೋಣ ಬಂದಿದ್ದಾರೆ. ನಮಸ್ತೆ ಸರ್. ನಿನ್ ಕಾರ್ಟೂನ್ಸ್ ನ ಆನಿಮೇಷನ್ ಸೀರೀಸ್ ಮಾಡಬೇಕು ಅಂತಿದ್ದಾರೆ, ಏನಂತ್ಯಾ? ಆಯ್ತು ಸರ್. ಗುಡ್. ನಮಸ್ಕಾರ ವೀಕ್ಷಕರೇ. ಒಂದು ಸಮಯದಲ್ಲಿ ಇವರು ಕರ್ನಾಟಕದ ಮೋಸ್ಟ್ ಕಾಂಟ್ರವರ್ಷಿಯಲ್ ಕಾರ್ಟೂನಿಸ್ಟ್ ಆಗಿದ್ರು. ಆದ್ರೆ ಇವತ್ತು ಟಿವಿ, ನ್ಯೂಸ್ ಪೇಪರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಮಿಂಚ್ತಾ ಇರೋ ನಮ್ಮ ದೇಶದ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಕಾರ್ಟೂನಿಸ್ಟ್. ಇವರ ಸಂಕಷ್ಟಕರ ಗಣಪತಿ ಕಾರ್ಟೂನ್ ಸೀರೀಸ್ ಜನರಲ್ಲಿ ಒಂದು ಹೊಸ ಕ್ರೇಜ್ ಹುಟ್ಟಿಸಿದೆ. ನಿನಗೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದ್. ಆದ್ರೆ ನಿನ್ನ ಮದುವೆಗೆ ಇನ್ವೈಟ್ ಮಾಡೋಕಲ್ಲ. ನನ್ನ ಮಗಳಿಗೆ 1 ವರ್ಷದಿಂದ ಕಷ್ಟಪಟ್ಟು ಒಂದು ಒಳ್ಳೆ ಸಂಬಂಧ ಹುಡುಕಿದ್ದೀನಿ. ಮತ್ತೆ ಅವಳು ತಲೆ ಕೆಡಿಸ್ಬೇಡ. ನಾಳೆನೇ ಅವಳು ಮದುವೆ. ಆ ಕಡೆ ಎಲ್ಲೂ ತಲೆನೂ ಹಾಕ್ಬೇಡ, ಊರು ಬಿಟ್ಬಿಡು. ಇನ್ವಿಟೇಷನ್ ನೀನು ಡಿಸೈನ್ ಮಾಡಿದ್ದ? ಚೆನ್ನಾಗಿದೆ ಕಣ. ಹೋಗ್ತಾ ಇದೆಯಾ ಮದುವೆಗೆ? ಹೂ ಕಣಪ್ಪ, ನಂಗೆ ತಲೆ ಕೆಟ್ಟಿದೆ. 1 ವರ್ಷ ಆಯ್ತು ಅಲ್ವಾ? ನಿನ್ನೆ ತಾನೇ ಹೇಳಿದ್ದೆ ಅವಳಿಗೆ, ಇಟ್ಸ್ ಓಕೆ ಮೂವ್ ಆನ್ ಯಾ ಅಂತ. ಅದು ನಿಜಾನೇ, 1 ವರ್ಷ ಆಯ್ತು. ಇವಾಗ ಅದೆಲ್ಲ ಹಳೆ ನೆನಪು ಅಷ್ಟೇ. ಹೌದೌದು. ಹಂಗಂತ ವಾಪಸ್ ಒಂದು ಫೋನು ಮಾಡಿಲ್ಲ. ಅದು ನಿಜ. ಅದ ಮುಂದೆ ಏನೂ ಇಲ್ಲಪ್ಪ. ಮದುವೆ ಆಗಂಗಿದ್ರೆ ಆಗ್ಲಿ, ನನಗೇನು ಇಲ್ಲ. ಪದೇ ಹೋಗಿ ಮದುವೆ ನಿಲ್ಸಕ್ ನನ್ಗೇನು ಹುಚ್ಚ? ಎಲ್ಲ ಮುಗ್ದೋಗಿರೋ ಚಾಪ್ಟರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓ, ಬಡ್ಡಿ ಮಗ ಏನೋ ಪ್ಲಾನ್ ಮಾಡ್ತಾನೆ. ನಮಗ್ ಗೊತ್ತಿಲ್ಲದೆ ಇರೋ ಪ್ಲಾನ. ಸರಿ, ಬಾ ಹೋಗೋಣ. ಎಲ್ಲಿಗೆ? ಬಾ ಹೋಗೋಣ. ಎಲ್ಲಿಗೋ? ಏನಿದು? ಯಾರು ಇಲ್ಲ.
ನೀನ್ ಇಲ್ಲಿ ಏನ್ ಚಪ್ರ ಹಾಕಕ್ ಬಂದಿದ್ಯಾ? ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಡಿಯಟ್ ಯು ಆರ್. ನಿನ್ನಷ್ಟು ಈಸಿಯಾಗಿ ನನಗೆ ಮೂವ್ ಆನ್ ಆಗಕ್ ಬರಲ್ಲ. ಇದೆಲ್ಲ ನಮ್ಮ ಅಪ್ಪಂದೇ ಪ್ಲಾನ್. ನೀನಿನ್ನೂ ನನ್ನ ಇಷ್ಟಪಡ್ತೀವೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ. ಟೆಸ್ಟ್ ಪಾಸ್ ಆದೆ ತಾನೆ? ಗ್ರೇಟ್ ಅಂಕಲ್, ನೀವು ದೇವ್ರು ಸರ್. ನೀವು ಪ್ರೇಮಿಗಳನ್ನ ಒಂದ್ ಮಾಡ್ಬಿಟ್ರಲ್ಲ ಸರ್. ಜಗತ್ತಿನ ಎಲ್ಲಾ ಹೆಣ್ಮಕ್ಳಿಗೂ ನಿಮ್ಮಂತ ಬರ್ಬೇಕು ಸರ್, ನಿಮ್ಮಂತ ಬರ್ಬೇಕು. ನಿಮಗ್ ಬೇಕಾದ್ರೆ ಒಂದ್ ಹೆಣ್ಣು ನೋಡ್ತೀನಿ ಸರ್, ಆದ್ರೆ ನಿಮ್ ಮಗಳಿಗೆ ಗಂಡು ನೋಡಕ್ ಮಾತ್ರ ಹೇಳ್ಬಿಡಿ ಸರ್. ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಅಯ್ಯೋ ಬಿಟ್ಬಿಡಿ ಸರ್. ಮೊನ್ನೆ ಮದ್ವೆ ಮನೇಲಿ ಯಾವ್ದೋ ಹುಡುಗನ್ ತಬ್ಕೊಂಡು ಗಲಾಟೆ ಆಯ್ತಲ್ಲ, ಅದೇ ಹುಡುಗಿ ತಾನೇ ಇವಳು? ಹೌದು, ಇದೇ ಹುಡುಗಿ. ಮೊನ್ನೆ ಇಡೀ ದಿನ ಟಿವಿಲಿ ತೋರಿಸಿದ್ದು. ಈ ತರ ಸಂಬಂಧ ಯಾರಿಗ್ರಿ ಬೇಕು? ಬಂದ್ರಿ ನಿನ್ನ ಮಗಳು ಮಾಡ್ಕೊಂಡಿರೋ ಕಾಂಟ್ರವರ್ಸಿಗೆ ಈ ಊರ್ಲಲ್ಲ, ಇಡೀ ದೇಶದಲ್ಲೆಲ್ಲೂ ಗಂಡು ಸಿಗಲ್ಲ. ಏನ್ ನನ್ ಮಗಳು? ಅವಳು ನಿಮಗೂ ಮಗಳೇ. ಸಂಬಂಧಿಕರ ಮುಂದೆ ಚೂರಾದ್ರೂ ಮರ್ಯಾದೆ ಉಳಿಸ್ಕೊಳ್ಳೋಣ. ಅದೇ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡಿ, ಅಟ್ಲೀಸ್ಟ್ ನಿಮಗೂ ಒಳ್ಳೆ ಹೆಸರಾದ್ರೂ ಬರುತ್ತೆ. ಅದು ನಾನು ಫಸ್ಟ್ ಟೈಮ್ ಗಣಪತಿ ನೋಡಿದ್ನಲ್ಲ, ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದೆ ಇವನೇ ನನ್ನ ಅಳಿ ಆಗ್ಬೇಕು ಅಂತ. ಆದ್ರೆ ಅವನ ಒಳಗಡೆ ಇರೋ ಕಿಚನ್ ಹೊರಗಡೆ ತರಬೇಕಾಗಿತ್ತಲ್ಲ, ಅದಕ್ಕೆ ಇಷ್ಟು ಕಷ್ಟಪಡ್ಬೇಕಾಯ್ತು. ನೋಡಿ ಸರ್, ಆ ಖುಷಿ ನೋಡಿ ಸರ್. ಇನ್ನೊಂದ್ಸತಿ ನನ್ಗೆ ಬ್ರೇಕಪ್ ಮೂವ್ ಆನ್ ಹೇಳಿದ್ರೆ ಸಾಯಿಸ್ಬಿಡ್ತೀನಿ.